Welcome, my friends. Feel free and expect the unexpected. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ಒಂದು ತರಗತಿನಲ್ಲಿ ನಾವು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ 4 ಅಂಕದ ಪ್ರಶ್ನೆಯಾಗಿ ಬರ್ತಕ್ಕಂಥ ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮ್ಮ ಎಕ್ಸಾಮಲ್ಲಿ ಇದನ್ನು ಪ್ರೊನೌನ್ ಅಂತ ಕೇಳಲ್ಲ, ಅದರ ಬದಲಾಗಿ ಅಂಡರ್ಲೈನ್ ವರ್ಡ್ಸ್ ಅಂತ ಕೇಳಿರ್ತಾರೆ. ಸೊ ಅಂಡರ್ಲೈನ್ ವರ್ಡು ಏನನ್ನು ಡಿನೋಟ್ ಮಾಡುತ್ತೆ, ಏನನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ. ಸೊ ಇದನ್ನು ನಾವು ಪ್ರೊನೌನ್ ಅಂತ ಕರಿತೀವಿ. ಸೊ ಈ ಪ್ರೊನೌನನ್ನು ಕನ್ನಡದಲ್ಲಿ ನಾವು ಸರ್ವನಾಮ ಅಂತ ಕರಿತೀವಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನೇರವಾಗಿ ಪ್ರಶ್ನೆ ಉತ್ತರಗಳನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ. ಈ ಒಂದು ಕ್ಲಾಸಲ್ಲಿ ಏನೇನು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ, ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ರೊನೌನ್. ಪ್ರೊನೌನ್ ಅಂದರೆ ಏನು? ಈ ಪ್ರೊನೌನ್ ಬಗ್ಗೆ ತಾವೆಲ್ಲ ಹೈಸ್ಕೂಲ್ ಪ್ರೈಮರಿ ಸ್ಕೂಲಲ್ಲಿ ಆಲ್ರೆಡಿ ಕಲ್ತಿರ್ತೀರ. ಸೊ ಮತ್ತೆ ರಿಪೀಟ್ ಮಾಡುವಂಥ ಅಗತ್ಯ ಇಲ್ಲ ಅಂತ ತಮಗೆ ಅನ್ನಿಸ್ಬೋದು. ಬಟ್ ಇವಾಗ ನಾವು ಅದಕ್ಕಿಂತ ಸ್ವಲ್ಪ ಡೀಪಾಗಿ ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ವಾಟ್ ಈಸ್ ಪ್ರೊನೌನ್ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ಟೈಪ್ಸ್ ಆಫ್ ಪ್ರೊನೌನ್. ಈ ಪ್ರೊನೌನ್ಗಳಲ್ಲಿ, ಈ ಸರ್ವನಾಮಗಳಲ್ಲಿ ಬೇರೆ ಬೇರೆ ಥರದ ಪ್ರೊನೌನ್ಗಳೆಲ್ಲ ಇರ್ತವೆ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಅದಾದಮೇಲೆ ಈ ಪ್ರೊನೌನ್ಗಳನ್ನ ಯೂಸ್ ಮಾಡೋದ್ರಲ್ಲಿ ನಾವು ತುಂಬ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಸೊ ಅಂಥ ತಪ್ಪುಗಳನ್ನ ಕೂಡ ನಾವು ಇವಾಗ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀವಿ. ಇದೆಲ್ಲ ಆದಮೇಲೆ ಕ್ವಶನ್ಸ್ ಅನಾಲಿಸಿಸ್ ಮಾಡ್ತೀವಿ. ಸೆಕೆಂಡ್ ಇಯರ್ PUCಗೆ ಯಾವ ಥರದ ಪ್ರಶ್ನೆಗಳು ಬರ್ತವೆ ಈ ಪ್ರೊನೌನ್ ಸಂಬಂಧಪಟ್ಟಂಗೆ, ಅದನ್ನು ನಾವು ಹೇಗೆ ಈಸಿಯಾಗಿ ಸಾಲ್ವ್ ಮಾಡಿ 4 ಅಂಕಗಳನ್ನು ಪಡ್ಕೋಬೋದು ಅನ್ನೋದನ್ನು ಡಿಸ್ಕಷನ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪ್ರಶ್ನೆ ನಿಮ್ಮ ಇಡೀ ಕ್ವಶನ್ ಪೇಪರ್ನಲ್ಲಿನೇ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ 4 ಅಂಕಗಳನ್ನ ಮಿಸ್ ಮಾಡುವಂಥ ಕೆಲಸ ಮಾಡ್ಕೋಬಾರ್ದು. ಸೊ ಹಾಗಾಗಿ ಇವೆಲ್ಲರನ್ನ ಡಿಸ್ಕಷನ್ ಮಾಡಿಕೊಂಡು ಕೊನೆಯಲ್ಲಿ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟು ವಾಟ್ ಈಸ್ ಪ್ರೊನೌನ್. ಸೊ ತಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಈ ಪ್ರೊನೌನ್ ಅಂತಂದರೆ ಏನು ಅಂದ ತಕ್ಷಣ ನೀವು ಇದ್ರ ಡೆಫಿನೇಷನ್ ಕಂಠಪಾಠ ಮಾಡ್ಕೊಂಡು ಬಿಟ್ಟಿರ್ತೀರ. ಪ್ರೊನೌನ್ಸ್ ಆರ್ ವರ್ಡ್ಸ್ ದಟ್ ರೀಪ್ಲೇಸ್ ನೌನ್ಸ್ ಸೊ ದ್ಯಾಟ್ ಯು ಡೋಂಟ್ ನೀಡ್ ಟು ರಿಪೀಟ್ ದ ಸೇಮ್ ನೌನ್ ಸೆವೆರಲ್ ಟೈಮ್ಸ್. ಸೊ ನಿಮ್ಗೆ ಗೊತ್ತಿದೆ, ಹೈಸ್ಕೂಲಲ್ಲೆಲ್ಲ ನಾವು ಹೇಗೆ ಕಲ್ತಿರ್ತೀವಿ ಅಂದರೆ, ಪ್ರೊನೌನ್ ಈಸ್ ಎ ವರ್ಡ್ ವಿಚ್ ವಿ ಯೂಸ್ ಇನ್ಸ್ಟೆಡ್ ಆಫ್ ನೌನ್. ಈ ನೌನ್ ಬದಲಾಗಿ, ನಾಮಪದದ ಬದಲಾಗಿ ನಾವು ಬಳಸ್ತಕ್ಕಂಥ ಪದನ ನಾವು ಪ್ರೊನೌನ್ ಅಂತ ಕರಿತೀವಿ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಪ್ರೊನೌನ್ಸ್ ಆರ್ ದ ವರ್ಡ್ಸ್ ದಟ್ ರಿಪ್ಲೇಸ್ ನೌನ್ಸ್. ಈ ನೌನ್ಗಳ ಜಾಗದಲ್ಲಿ ಅದನ್ನು ಬೇರೆ ಪದನ ನಾವು ಬಳಸ್ತೀವಿ. ಸೊ ಅದನ್ನೇ ನಾವಿಲ್ಲಿ ಪ್ರೊನೌನ್ ಅಂತ ಕರಿತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಪ್ರೊನೌನ್ಗಳು ಯಾಕೆ ಇರಬೇಕಿತ್ತು? ಬರೀ ನೌನ್ಗಳೇ ಇದ್ದರೆ ನಾವು ಆರಾಮಾಗಿ ಮಾತಾಡ್ಬೋದಿತ್ತಲ್ಲ, ಈ ಪ್ರೊನೌನ್ಗಳ ಅವಶ್ಯಕತೆ ಏನಿದೆ ಅಂತ ನಾವು ಅಂದ್ಕೋಬಹುದು. ಯಾಕೆ ಅಂತಂದರೆ, ಒಂದೇ ಹೆಸರನ್ನು ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ಬಿಟ್ರೆ ಹೇಗಾಗುತ್ತೆ ನೋಡಿ. ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸನ್ನು ನೋಡಿ. ರಾಜು ಗೋಸ್ ಟು ಮೀಟ್ ಫ್ರೆಂಡ್ಸ್, ರಾಜು ಪ್ಲೇಸ್ ವಿತ್ ರಾಜೂಸ್ ಫ್ರೆಂಡ್ಸ್, ರಾಜು ರಿಟರ್ನ್ಸ್ ರಾಜೂಸ್ ಹೋಮ್. ಪ್ರೊನೌನ್ ಇಲ್ಲ ಅಂತಂದರೆ ನಾವು ಈ ಥರ ಮಾತಾಡಬೇಕಾಗತ್ತೆ. ಇದು ಹೇಗೆ ಕಾಣಿಸುತ್ತೆ ನೋಡಿ, ಒಂಥರ ಚೆನ್ನಾಗಿ ಕಾಣಿಸಲ್ಲ. ಗ್ರಾಮರ್ ಪ್ರಕಾರ ಇದು ಸರಿಯಾಗಿದ್ದರೂ ಕೂಡ ಏನೋ ಮಾತಾಡೋದಕ್ಕೆ ಕೇಳೋದಕ್ಕೆ ಇದು ಸರಿ ಅನಿಸಲ್ಲ. ನಾವು ಮತ್ತೆ ಮತ್ತೆ ರಾಜು ರಾಜು ಅಂತ ಹೇಳ್ತಾ ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿರಲ್ಲ ಮಾತಾಡೋಕ್ಕೆ. ಸೊ ಅದರ ಬದಲಾಗಿ ನಾವು ಇದೇ ಸೆಂಟೆನ್ಸನ್ನು ಈ ಥರ ಹೇಳ್ಬೋದು. ರಾಜು ಗೋಸ್ ಟು ಮೀಟ್ ಫ್ರೆಂಡ್ಸ್, ಹಿ ಪ್ಲೇಸ್ ವಿತ್ ಹಿಸ್ ಫ್ರೆಂಡ್ಸ್, ಹಿ ರಿಟರ್ನ್ಸ್ ಹಿಸ್ ಹೋಮ್. ನೋಡಿ, ಇವಾಗ ಈ ಸೆಂಟೆನ್ಸನ್ನೇ ವ್ಯತ್ಯಾಸ ತಮಗೆ ಗೊತ್ತಾಗ್ಬಿಡುತ್ತೆ. ಈ ಮೇಲ್ಗಡೆ ಸೆಂಟೆನ್ಸಲ್ಲಿ ನಾವು ಮತ್ತೆ ಮತ್ತೆ ರಾಜು ರಾಜು ಅಂತಲೇ ಹೇಳ್ತಾ ಹೋಗ್ತಿದ್ವಿ. ಸೊ ಇಲ್ಲಿ ರಾಜು ಅನ್ನೋ ಪದದ ಬದಲಾಗಿ ನಾವು ಹೀ, ಹೀಸ್ ಅಂಥವೆಲ್ಲ ಬಳಸ್ತೀವಲ್ವ, ಇವುಗಳಿಗೆ ನಾವು ಪ್ರೊನೌನ್ ಅಂತ ಕರಿತೀವಿ. ಸೊ ಅದನ್ನೇ ಮೇಲಿನ ಡೆಫಿನೇಷನಲ್ಲಿ ಹೇಳಿದ್ದು, ಸೊ ದ್ಯಾಟ್ ಯು ಡೋಂಟ್ ನೀಡ್ ಟು ರಿಪೀಟ್ ದ ಸೇಮ್ ನೌನ್ ಸೆವೆರಲ್ ಟೈಮ್ಸ್. ಒಂದು ಸೆಂಟೆನ್ಸಲ್ಲಿ ಮತ್ತೆ 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 ನಾವು ನೌನ್ಗಳನ್ನ ಹೇಳ್ತಾ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾವು ನೌನ್ಗಳನ್ನ ಬಳಸ್ತೀವಿ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಇದಾವೆ ನೋಡಿ, ಇವನ್ನ ತಾವೆಲ್ಲ ಕಲ್ತ್ಕೊಂಡು ಬಿಟ್ಟಿರ್ತೀರ ಹೈಸ್ಕೂಲ್ನಿದ್ದಾಗೆ, ಪ್ರೈಮರಿ ಸ್ಕೂಲ್ನಲ್ಲಿ ಇವನ್ನೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊನೌನ್ಗಳು, ಇಲ್ಲಿ ಎಕ್ಸಾಂಪಲ್ ಏನು ಒಂದು 10-15 ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಇವಷ್ಟೇ ಪ್ರೊನೌನ್ಗಳು ಅಂತ ನಾವು ತಿಳ್ಕೊಬಾರ್ದು. ಯಾಕೆ ಅಂತಂದರೆ, ನಾವು ಹೈಸ್ಕೂಲಲ್ಲೆಲ್ಲ ಗ್ರಾಮರ್ ನೋಟ್ಸ್ ಎಲ್ಲ ಬರೀಬೇಕಾದ್ರೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ಮಾತ್ರ ಬರ್ಕೊಂಡ್ಬಿಟ್ಟು ಓದ್ಕೊಂಡಿರ್ತೀವಿ. ಬಟ್ ಇಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಸೆಕೆಂಡ್ ಇಯರ್ PUCನಲ್ಲಿ
ಈ ಪ್ರೊನೌನ್ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಸುಮಾರು ಪ್ರೊನೌನ್ಗಳಿದ್ದಾವೆ. ಸೊ ಅವುಗಳನ್ನೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಗ್ರೂಪನ್ನು ಮಾಡಿ ಅವುಗಳನ್ನ ಸ್ಟಡಿ ಮಾಡಿ ಆದಮೇಲೆ ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಸೊ ಅದನ್ನು ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಇವಾಗ ಮೊದಲು ನೋಡೋಣ ಟೈಪ್ಸ್ ಆಫ್ ಪ್ರೊನೌನ್ಸ್. ಈ ಪ್ರೊನೌನ್ಗಳಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಎಷ್ಟು ವಿಧಗಳಿದ್ದಾವೆ ಅಂತಂದರೆ ಬೇರೆ ಬೇರೆ ವಿಧಗಳಿದ್ದಾವೆ. ಬಟ್ ನಾನು ಮುಖ್ಯವಾಗಿ ನಿಮಗೆ ಯೂಸ್ ಆಗ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಟೈಪ್ಸ್ಗಳನ್ನ ಮಾತ್ರ ಇಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಸಬ್ಜೆಕ್ಟಿವ್ ಪ್ರೊನೌನ್ಸ್, ಆಬ್ಜೆಕ್ಟಿವ್ ಪ್ರೊನೌನ್ಸ್, ಪೊಸೆಸಿವ್ ಪ್ರೊನೌನ್ಸ್. ನೋಡಿ ಎಷ್ಟೊಂದು ಥರ ಇದ್ದಾವೆ. ನಾವು ಈ ಥರ ಗ್ರೂಪ್ಗಳಲ್ಲಿ ಕಲ್ತಿರೋದು ಕಡಿಮೆ. ಎಲ್ಲೋ ಕೆಲವೊಂದು ವಿದ್ಯಾರ್ಥಿಗಳು ಸ್ವಲ್ಪ ಕಲ್ತಿರ್ತಾರೆ, ಬಟ್ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಮೊದಲು ನಾವು ಅದಕ್ಕೆ ಇದನ್ನು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಅದಾದಮೇಲೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಬರ್ತವೆ, ಇಂಟೆನ್ಸಿವ್ ಪ್ರೊನೌನ್ಸ್ ಅಂತ ಕೂಡ ಬರ್ತವೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಸೊ ಒಂದೊಂದು ಗ್ರೂಪ್ನ ಮಾಡಿದ್ದೀನಿ. ಫಸ್ಟ್, ಸೆಕೆಂಡ್, ಥರ್ಡ್. ಸಬ್ಜೆಕ್ಟಿವ್ ಪ್ರೊನೌನ್ಸ್, ಆಬ್ಜೆಕ್ಟಿವ್ ಪ್ರೊನೌನ್ಸ್ ಆ್ಯಂಡ್ ಪೊಸೆಸಿವ್ ಪ್ರೊನೌನ್ಸ್. ಈ ಸುಮಾರಾಗಿ ಪ್ರೊನೌನ್ಗಳಿದ್ದಾವೆ. ಇಷ್ಟೊಂದೆಲ್ಲ ನಾವು ಕಲಿಬೇಕಲ್ಲ ಅಂತ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಹಾಗಾಗಿ ನಾನು ಗ್ರೂಪಾಗಿ ಮಾಡಿದ್ದೀನಿ. ಸೊ ಆ ಗ್ರೂಪ್ಗಳನ್ನೆಲ್ಲ ಒಂದೇ ಟೈಪಲ್ಲಿ ನಾವು ತಿಳಿತಾ ಹೋಗ್ಬೋದು. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇದ್ದಾವೆ, ಇಂಟೆನ್ಸಿವ್ ಪ್ರೊನೌನ್ಸ್ ಅಂತಿದ್ದಾವೆ. ಸೊ ಇಲ್ಲಿ 5 ವಿಧವಾಗಿರ್ತಕ್ಕಂಥ ಪ್ರೊನೌನ್ಸ್ಗಳು ಹೇಳಿದ್ದೀವಲ್ವ, ಇಷ್ಟೊಂದೆಲ್ಲ ಕಲಿಯೋಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ, ಕನ್ಫ್ಯೂಷನ್ಸ್ ಎಲ್ಲ ಆಗುತ್ತೆ ಅನ್ನೋ ಡೌಟ್ ನಿಮಗೆ ಬೇಡ. ಇವೆಲ್ಲನೂ ಸೇರಿಸ್ಬಿಟ್ಟು ನಾವು ಒಂದೇ ಗ್ರೂಪಲ್ಲಿ ಮಾಡ್ಬೋದು. ಅದಕ್ಕೆ ನಾವು ಪರ್ಸ್ನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಅದನ್ನೇ ಸ್ವಲ್ಪ ನಾವು ಸಬ್ ಡಿವೈಡ್ ಆಗಿ ಮಾಡಿ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡೋಕ್ಕೆ ಬೇಕಾಗಿರೋದ್ರಿಂದ ಈ ಥರ ನಾವು ಡಿವೈಡ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಇವುಗಳ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರೊನೌನ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಇಂಟ್ರೋಗೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್. ಸೊ ಇವು ಎರಡನ್ನು ಒಂದೇ ಗ್ರೂಪ್ ಮಾಡಿದ್ದೀನಿ. ಯಾಕೆ ಅಂದರೆ ಸೇಮ್ ಪ್ರೊನೌನ್ಸ್ಗಳು ಎರಡರಲ್ಲೂ ರಿಪೀಟ್ ಆಗಿರ್ತವೆ. ಸೊ ಹಾಗಾಗಿ ಈ ಗ್ರೂಪನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಇದಾದಮೇಲೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ಇದನ್ನು ಕೂಡ ಸ್ಟಡಿ ಮಾಡ್ತೀವಿ ನಾವು. ಸೊ ಇದಾದಮೇಲೆ ಇಂಡೆಫಿನೆಟ್ ಪ್ರೊನೌನ್ಸ್. ಸೊ ಇಷ್ಟು 9 ವಿಧವಾಗಿರ್ತಕ್ಕಂಥ ಟೈಪ್ಸ್ ಆಫ್ ಪ್ರೊನೌನ್ಗಳನ್ನ ಮಾತ್ರ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದಲ್ಲದೆ ಇನ್ನೂ ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರೊನೌನ್ಸ್ಗಳು ಇದ್ದಾವೆ. ಬಟ್ ನಮಗೆ ಸೆಕೆಂಡರಿ PUCಗೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ಇಷ್ಟು ಗ್ರೂಪ್ಗಳನ್ನ ಮಾಡ್ಕೊಂಡು ನಾವೀಗ ಸ್ಟಡಿ ಮಾಡ್ತಾ ಮುಂದೆ ಹೋಗ್ತೀವಿ. ಇವಾಗ ಮೊದಲು ನಾವು ಒಂದೊಂದನ್ನೇ ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಅದರ ಎಕ್ಸಾಂಪಲ್ಗಳನ್ನೆಲ್ಲ ನೋಡ್ತಾ ಹೋದರೆ ಸ್ವಲ್ಪ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ. ಈಗ ಮೊದಲನೇದಾಗಿ ನಾವು ನೋಡೋಣ ಸಬ್ಜೆಕ್ಟಿವ್ ಪ್ರೊನೌನ್ಸ್. ಈ ಸಬ್ಜೆಕ್ಟಿವ್ ಪ್ರೊನೌನ್ ಅಥವಾ ಅಬ್ಜೆಕ್ಟಿವ್ ಪ್ರೊನೌನ್ ಇವುಗಳು ನೋಡೋಕ್ಕಿಂತ ಮುಂಚೆ ನಮಗೆ ಮೊದಲು ಗೊತ್ತಿರಬೇಕು ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂತಂದರೆ ಏನು ಅಲ್ವಾ. ಇದು ಗೊತ್ತಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಸಬ್ಜೆಕ್ಟ್ ಅಂತಂದರೆ ನಮ್ಗೆ ಗೊತ್ತಿರುತ್ತೆ ವಿಷಯ ಅಂತ. ವಿಷಯ ಇಲ್ಲಿ ಕೂಡ ವಿಷಯ ಅಂತಲೇ ಆಗುತ್ತೆ. ವಿಷಯ ಅಂತಂದರೆ ನಾವು ಸ್ಕೂಲಲ್ಲಿ ಸ್ಟಡಿ ಮಾಡ್ತೀವಿ, ಇವು ಮಾತ್ರ ವಿಷಯ ಅಂತಲ್ಲ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೆಲ್ಲ ಕೂಡ ವಿಷಯನೇ ಅಂತ ಆಗುತ್ತೆ. ಸೊ ಇವಕ್ಕೆಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಯಾಕೆ ಕರೆದ್ರು ಅಂತಂದರೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಸೊ ಯಾರು ಮಾತಾಡ್ತಾ ಇದ್ದಾರೆ, ಸೊ ಅವ್ರಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಅವುಗಳಿಗೆ ಬಳಸ್ತಕ್ಕಂಥ ಪ್ರೊನೌನ್ಗಳು, ಸೊ ಇದಕ್ಕೆ ಇವನ್ನ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ನಾವು ಕರಿತೀವಿ. ಸಬ್ಜೆಕ್ಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸನ್ನು ನಾವು ಪ್ರಮುಖವಾಗಿ 2 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ತಮಗೆ ಗೊತ್ತಿರ್ಬೋದು, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸೊ ಇದು ಗೊತ್ತಿರಬೇಕು ನಮಗೆ. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತಂದರೆ, ಸಬ್ಜೆಕ್ಟ್ ಅಂತ ಅಂದರೆ ಇಲ್ಲಿ ಡೂವರ್ ಆಫ್ ದ ಆ್ಯಕ್ಷನ್, ಯಾರು ಕೆಲಸ ಮಾಡ್ತಾ ಇದ್ದಾರೆ. ರಾಜು ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತಂದಾಗ ಇಲ್ಲಿ ರಾಜು ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಅದು ಬಿಟ್ಟು ಉಳಿದಿರೋದೆಲ್ಲ ಪ್ರೆಡಿಕೇಟ್ ಅಂತ ಆಗುತ್ತೆ. ಸೊ ಇಲ್ಲಿ ರಾಜು ಈಸ್ ದ ಡೂವರ್ ಆಫ್ ದ ಆ್ಯಕ್ಷನ್, ರಾಜು ಹಣ್ಣು ತಿಂತಾ ಇದ್ದಾನೆ. ಸೊ ರಾಜು ಕೆಲಸ ಮಾಡ್ತಾ ಇರೋದು ಅವನನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಅದು ಬಿಟ್ಟು ಉಳಿದಿರೋದು ಏನಿದೆಯಲ್ಲ, ಸೊ ಅದೆಲ್ಲ ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಇಲ್ಲಿ ನಾವು ಸಬ್ಜೆಕ್ಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಅಂತಂದರೆ ಸ್ಟಾರ್ಟಿಂಗಲ್ಲೇ ಬರ್ತದೆ. ಯಾವುದೋ ಒಂದು ಸೆಂಟೆನ್ಸಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಈ ಪ್ರೊನೌನ್ಗಳನ್ನ ಯೂಸ್ ಮಾಡೋದ್ರಿಂದ ಸಬ್ಜೆಕ್ಟ್ ಪಾರ್ಟ್, ನಾ ಹೇಳಿದ್ನಲ್ಲ ಸೆಂಟೆನ್ಸಲ್ಲಿ 2 ಪಾರ್ಟ್ ಇರ್ತದೆ, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತ. ಸೊ ಈ ಸಬ್ಜೆಕ್ಟ್ ಅನ್ನೋ ಜಾಗದಲ್ಲಿ ಈ ಪ್ರೊನೌನ್ಗಳನ್ನ ಬಳಸೋದ್ರಿಂದ ಇವಕ್ಕೆ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ದ ಶೋ ಹೂ ಈಸ್ ಡೂಯಿಂಗ್ ದ ಆ್ಯಕ್ಷನ್, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತವೆ. ಹೂಮ್ ದ ಸೆಂಟೆನ್ಸ್ ಇಸ್ ಟಾಕಿಂಗ್ ಅಬೌಟ್, ಯಾರ ಬಗ್ಗೆ ನಾವು ಸೆಂಟೆನ್ಸನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದ್ರವಾಗ ಈ ಸಬ್ಜೆಕ್ಟ್ ಅನ್ನೋ ಭಾಗದಲ್ಲಿ ಈ ಪ್ರೊನೌನ್ಸ್ಗಳು ಬರ್ತವೆ. ಸೊ ಇವೆಲ್ಲ ತಮಗೆ ಗೊತ್ತಿರ್ತವೆ. ಇವಕ್ಕೆಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ ಅಂತಾರ ಅಂತ ನಮಗೆ ಎಕ್ಸಾಂಪಲ್ ನೋಡಿದಾಗ ಅನಿಸುತ್ತೆ. ಇವಾಗ ಈ ಟೇಬಲಲ್ಲಿ ನೋಡಿ ತುಂಬ ಈಸಿಯಾಗಿರ್ತಕ್ಕಂಥದ್ದು ಇವೆಲ್ಲ ನಮ್ಗೆ ಗೊತ್ತಿದೆ. ಇವೆಲ್ಲ ನಾವು ಹಿಂದೆನೇ ನೋಡಿದ್ವಲ್ವಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ನೋಡ್ತಾ ಹೋದಾಗ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಐ ಅಂದರೆ ನಾನು, ಅದನ್ನೇ ನಾವು ಬಹುವಚನದಲ್ಲಿ ಹೇಳೋದಾದ್ರೆ ಪ್ಲೂರಲಲ್ಲಿ ನಾವು ಅಂತ ಆಗುತ್ತೆ. ಸೊ ಅದನ್ನು ನಾವು ವಿ ಅಂತ ಕರಿತೀವಿ. ಯು
ನೀನು ಅನ್ನೋದಕ್ಕೂ ಬಳಸ್ತೀವಿ, ನೀವು ಅನ್ನೋದಕ್ಕೂ ಬಳಸ್ತೀವಿ. ಈ ಪ್ರೊನೌನ್ಗಳ ಬಗ್ಗೆ ಸ್ಟಡಿ ಮಾಡುವಾಗ ಈ ಯು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆ ಅಂತಂದರೆ ಎಲ್ಲ ಥರದಲ್ಲಿ ಯು ಅಂತಲೇ ಯೂಸ್ ಆಗುತ್ತೆ. ಅದು ಸಬ್ಜೆಕ್ಟಿವ ಆಬ್ಜೆಕ್ಟಿವ ಅಂತ ನಮಗೆ ಗುರುತಿಸೋ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಮುಂದಿನ ಟೈಪ್ಸ್ ಆಫ್ ಪ್ರೊನೌನ್ಗಳು ನೋಡಿದಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಅದಾದಮೇಲೆ ಥರ್ಡ್ ಪರ್ಸನ್, ಇಲ್ಲಿ ಕೂಡ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಿದೆ. ಏನಿದು ಹಿಂಗಂದರೆ ನಾವೆಲ್ಲ ಹೈಸ್ಕೂಲಲ್ಲಿದ್ದಾಗ ಗ್ರಾಮರ್ ಕಲಿಬೇಕಾದ್ರೆ ಎಲ್ಲ ಬರ್ಕೊಂಡಿದ್ವಿ. ಏನಿದು ಪರ್ಸನ್ ಅಂದರೆ ಕರೆದಿದ್ದಾರಲ್ಲ ವ್ಯಕ್ತಿ ಅಂತಂದರೆ. ಸೊ ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕು ನಿಮಗೆ ಅಂದರೆ ಡೆಫಿನೇಷನ್ ಕೊಡೋಕ್ಕೆ ಹೋಗಲ್ಲ. ಬಿಕಾಸ್ ವಿ ಆರ್ ನಾಟ್ ಸ್ಟಡಿಂಗ್ ಅಬೌಟ್ ಡಿಸ್ಕಷಿಂಗ್ ಅಬೌಟ್ ದಿಸ್ ಪರ್ಸನ್. ಸೊ ಇಲ್ಲಿ ಫಸ್ಟ್ ಪರ್ಸನ್ ಅಂದರೆ ಯಾರು ಮಾತಾಡ್ತಾ ಇದ್ದಾರೆ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಸೊ ನಾನು ಫಸ್ಟ್ ಪರ್ಸನ್. ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಸೊ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲ ಸೆಕೆಂಡ್ ಪರ್ಸನ್. ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೆಲ್ಲ ಸೇರಿ ಥರ್ಡ್ ಪರ್ಸನ್ ಅಂತ ಆಗತ್ತೆ. ಸೊ ಸಿಂಪಲಾಗಿ ಮಾತಾಡೋನು ಫಸ್ಟ್ ಪರ್ಸನ್, ಯಾರ ಜೊತೆಗೆ ಮಾತಾಡ್ತೀವಿ ಕೇಳಿಸ್ಕೊಳ್ತಿರ್ತಾನಲ್ಲ ಅವನು ಸೆಕೆಂಡ್ ಪರ್ಸನ್. ಸೊ ಯಾವುದು ವಿಷಯದ ಬಗ್ಗೆ ಮಾತಾಡ್ತೀವಿ ಅದೆಲ್ಲ ಥರ್ಡ್ ಪರ್ಸನ್ ಅಂತ ನಾವು ಅನ್ಕೋತೀವಿ. ಸೊ ಅಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಇವಾಗ ಹಿ, ಶಿ, ಇಟ್, ಅವನು, ಅವಳು, ಇಟ್ ಅಂದರೆ ಅದು. ಸೊ ಇದು ಕಾಮನ್ ಆಗಿ ಗೊತ್ತು ನಮಗೆ. ಸೊ ಇವೆಲ್ಲದಕ್ಕೂ ನಾವು ಪ್ಲೂರಲ್ಲಾಗಿ ಒಂದನ್ನೇ ಬಳಸ್ತೀವಿ, ದೇ ಅಂತಂದರೆ ಅವರು ಅಂತನೂ ಆಗುತ್ತೆ, ಅವುಗಳು ಅಂತನೂ ಆಗುತ್ತೆ. ಸೊ ಇವುಗಳು ಈ ಸೆಂಟೆನ್ಸದ ಫಸ್ಟ್ ಪಾರ್ಟ್, ಸಬ್ಜೆಕ್ಟ್ ಪಾರ್ಟ್ ಇದೆಯಲ್ಲ ಅಲ್ಲಿ ಯೂಸ್ ಆಗ್ತವೆ. ಇಲ್ಲಿ ನೀವು ನೋಡ್ಬೋದು ಎಕ್ಸಾಂಪಲ್ ನೋಡಿ, ಐ ಆಮ್ ಎ ಸ್ಟೂಡೆಂಟ್. ಐ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಂದದೆ ಅಲ್ವಾ. ಸೊ ಅದೇ ಐ ಆಮ್ ಎ ಸ್ಟೂಡೆಂಟ್ ಅಂತಂದಾಗ ಐ ಅನ್ನೋದು ಸಬ್ಜೆಕ್ಟ್, ಸೊ ಸ್ಟಾರ್ಟಿಂಗಲ್ಲೇ ಬಂದಿದೆ. ರಾಜು ಆ್ಯಂಡ್ ಐ ಗೋ ಟು ಸ್ಕೂಲ್. ರಾಜು ಆ್ಯಂಡ್ ಐ ಅನ್ನೋದು ನೋಡಿ ಸ್ಟಾರ್ಟಿಂಗಲ್ಲೇ ಬಳಸಿದ್ದೀವಿ. ಸೊ ರಾಜು ಆ್ಯಂಡ್ ಅಂತ ಆದಮೇಲೆ ಬಳಕೆ ಆಗಿದೆ ಅಂತ ಅನ್ಕೋಬೇಡಿ. ಸೊ ಅದೆರಡೂ ಸೇರಿನೇ ಸಬ್ಜೆಕ್ಟಲ್ಲಿದೆ. ವಿ ಆರ್ ಫ್ರೆಂಡ್ಸ್ ಅದು ನೆಕ್ಸ್ಟ್ ಸೆಂಟೆನ್ಸು. ಸೊ ವಿ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಂದಿದೆ ನೋಡಿ. ಯು ಆರ್ ಎ ಗುಡ್ ಸ್ವಿಮ್ಮರ್. ಸೊ ಯು ಅನ್ನೋದು ಕೂಡ ಸ್ಟಾರ್ಟಿಂಗಲ್ಲೇ ಬಳಸಿದ್ದೀವಿ. ರಾಧಾ ಆ್ಯಂಡ್ ರವಿ ಗೆಟ್ ಗುಡ್ ಮಾರ್ಕ್ಸ್. ದೇ ಆರ್ ಗುಡ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ದೇ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಂದಿದೆ. ಐ ಹ್ಯಾವ್ ನ್ಯೂ ಪೆನ್, ಇಟ್ ಈಸ್ ಪ್ರೆಸೆಂಟೆಡ್ ಬೈ ಮೈ ಸಿಸ್ಟರ್. ಸೊ ಇಲ್ಲಿ ಸೆಂಟೆನ್ಸ್ದು ಸ್ಟಾರ್ಟಿಂಗಲ್ಲೇ ಬರುವಂಥ ಪ್ರೊನೌನ್ಗಳಿವು. ಇವುಗಳಿಗೆ ನಾವು ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಪ್ರೊನೌನ್ ಈಸ್ ಆಬ್ಜೆಕ್ಟಿವ್ ಪ್ರೊನೌನ್. ಇದು ಆಬ್ಜೆಕ್ಟಿವ್ ಪ್ರೊನೌನ್ ಅಂತಂದ್ರೆ ಒಂದು ತಿಳ್ಕೊಂಬಿಡಿ, ಇಟ್ ಕಮ್ಸ್ ಇನ್ ದ ಪ್ರೆಡಿಕೇಟ್ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಸಬ್ಜೆಕ್ಟ್ ಯಾವತ್ತು ಸ್ಟಾರ್ಟಿಂಗಲ್ಲೇ ಇರ್ತದೆ. ಈ ಆಬ್ಜೆಕ್ಟ್ ಅನ್ನೋದು ವರ್ಬ್ ಆದಮೇಲೆ ಬರ್ತದೆ. ಅಂದರೆ ಪ್ರೆಡಿಕೇಟ್ ಇರ್ತದಲ್ಲ ಇದು ಮಧ್ಯಕ್ಕೆ ಬರ್ತದೆ, ಇಲ್ಲ ಅಂದರೆ ಎಂಡಲ್ಲಿ ಬರ್ತದೆ. ಸೊ ಹಾಗಾಗಿ ಇದನ್ನು ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನನ್ನು ತಾವು ನೋಡ್ಬೋದು. ಆಬ್ಜೆಕ್ಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ ದ ಪ್ರೆಡಿಕೇಟ್ ಆಫ್ ದ ಸೆಂಟೆನ್ಸ್. ಸೊ ಸಬ್ಜೆಕ್ಟಿವ್ ಪ್ರೊನೌನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಏನು ನೋಡಿದ್ವಿ, ಸಬ್ಜೆಕ್ಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಇನ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟ್ ಅಂದರೆ ಸ್ಟಾರ್ಟಿಂಗಲ್ಲೇ ಬರ್ತಾ ಇದ್ವು, ಬಟ್ ಇವು ಆಬ್ಜೆಕ್ಟ್ ಪಾರ್ಟಲ್ಲಿ ಬರ್ತವೆ, ಅಂದರೆ ಪ್ರೆಡಿಕೇಟ್ ಪಾರ್ಟಲ್ಲಿ ಬರ್ತವೆ. ಈ ಪ್ರೊನೌನ್ಗಳು ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲೇ ನಮಗೆ ಸಿಗಲ್ಲ. ಸೊ ಹಾಗಾಗಿ ಇವನ್ನ ಆಬ್ಜೆಕ್ಟ್ ಪಾರ್ಟಲ್ಲಿ ಇರೋದ್ರಿಂದ ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಇವೇನು ಮಾಡ್ತವೆ ಅಂದರೆ ದ ಶೋ ಹೂ ಈಸ್ ದ ರಿಸೀವರ್ ಆಫ್ ದ ಆ್ಯಕ್ಷನ್. ಯಾರು ಈ ಆ್ಯಕ್ಷನನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, ರಾಜು ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತ ಇದ್ದಾಗ ಆ ಈಟಿಂಗ್ ಅನ್ನೋ ಒಂದು ವರ್ಬ್ ಇದೆಯಲ್ಲ, ಆ್ಯಕ್ಷನ್ ಇದೆ, ಯಾರ ಮೇಲೆ ನಡೀತಾ ಇದೆ ಅದು ಆ್ಯಪಲ್ ಮೇಲೆ ನಡೀತಾ ಇದೆ. ಸೊ ದಟ್ ಈಸ್ ಆಬ್ಜೆಕ್ಟ್. ಸೊ ಆ ಪ್ಲೇಸಲ್ಲಿ ಬರ್ತಕ್ಕಂಥ ಪ್ರೊನೌನ್ಗಳಿಗೆ ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಆರ್ ಟು ಹೂಮ್ ದ ಆ್ಯಕ್ಷನ್ ಈಸ್ ಡನ್. ಯಾರಿಗೆ ನಾವು ಈ ಆ್ಯಕ್ಷನನ್ನು ಮಾಡ್ತಾ ಇದ್ದೀವಲ್ಲ, ಸೊ ಅವುಗಳಿಗೆ ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ತಾವು ಟೇಬಲಲ್ಲಿ ನೋಡ್ಬೋದು. ಮೀ ನನಗೆ ಅಲ್ವಾ, ಅಸ್ ನಮಗೆ. ಇಲ್ಲಿ ನೋಡಿ ಯು ಅನ್ನೋದು ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಸಬ್ಜೆಕ್ಟಿವ್ ಪ್ರೊನೌನಲ್ಲಿ ಅದು ಯು ಅಂತಲೇ ಇತ್ತು, ಆಬ್ಜೆಕ್ಟಿವ್ ಪ್ರೊನೌನಲ್ಲಿ ಕೂಡ ಯು ಅಂತಲೇ ಇರ್ತದೆ. ಸಿಂಗ್ಯುಲರ್ ಇರಲಿ ಪ್ಲೂರಲ್ಲೇ ಇರಲಿ ಅದು ಯು ಅಂತಲೇ ಉಳ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ನಾವು ಸೆಂಟೆನ್ಸನ್ನು ನೋಡಿದಾಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಸಬ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಆಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಥರ್ಡ್ ಪರ್ಸನಲ್ಲಿ ಸಿಂಗ್ಯುಲರಲ್ಲಿ ಹಿಮ್ ಅವನಿಗೆ ಅಂತ ಅರ್ಥ ಆಗುತ್ತೆ, ಹರ್ ಅವಳಿಗೆ, ಇಟ್ ಅದಕ್ಕೆ ಅಲ್ವಾ. ಇದನ್ನೇ ನಾವು ಪ್ಲೂರಲಲ್ಲಿ ನೋಡೋದಾದರೆ ದೆಮ್ ಅಂತ ಬರ್ತದೆ. ದೆಮ್ ಅನ್ನೋದ್ರ ಮೀನಿಂಗು ಅವರಿಗೆ ಅಥವಾ ಅವುಗಳಿಗೆ ಅಂತ ಆಗುತ್ತೆ. ಇವುಗಳಿಗೆಲ್ಲ ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಸೊ ತಾವೆಲ್ಲ ಒಂದು ನೆನ್ಪಿಟ್ಕೋಬೇಕು, ಈ ಪ್ರೊನೌನ್ಗಳು ಯಾವಾಗಲೂ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಬರಲ್ಲ. ನೋಡಿ ಬೇಕಾದರೆ ಅಲ್ಲಿ ಎಕ್ಸಾಂಪಲ್ಸಲ್ಲಿ ನೋಡಿ, ರಾಜು ಗೇವ್ ಮೀ ಅ ಪೆನ್. ಇಲ್ಲಿ ಮೀ ಅನ್ನೋದು ಸ್ಟಾರ್ಟಿಂಗಲ್ಲಿ ಬರಲ್ಲ
ಅಲ್ವಾ. ಟೀಚರ್ ಗೇವ್ ಅಸ್ ಹೋಮ್ವರ್ಕ್. ನೋಡಿ ಇಲ್ಲಿ ಅಸ್ ಅನ್ನುವಂಥದ್ದು ಅಂದರೆ ನಮಗೆ ಅಲ್ವಾ. ಸೊ ಹಾಗಾಗಿ ಟೀಚರ್ ಗೇವ್ ಅಸ್ ನಾವು ಪ್ರೆಡಿಕೇಟ್ ಪಾರ್ಟಲ್ಲಿ ಬರ್ತಾ ಇದ್ದಾವೆ ಈಗ ಅವು. ಸೊ ಹಾಗಾಗಿ ಇವನ್ನ ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರೀತಾರೆ. ಮದರ್ ಈಸ್ ಟಾಕಿಂಗ್ ಟು ಯು. ಸೊ ನೋಡಿ ಲಾಸ್ಟಲ್ಲಿ ಬಂದಿದೆ ಬ್ರದರ್ ಈಸ್ ಹೆಲ್ಪಿಂಗ್ ಹಿಮ್ ಅಥವಾ ಬ್ರದರ್ ಈಸ್ ಹೆಲ್ಪಿಂಗ್ ಹರ್ ಅಥವಾ ಬ್ರದರ್ ಈಸ್ ಹೆಲ್ಪಿಂಗ್ ಇಟ್ ಅಂತ ಅನ್ನೋ ಸೆಂಟೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಯಾವುದೂ ಇಲ್ಲ, ಲಾಸ್ಟಲ್ಲಿ ಬರ್ತವೆ. ಎವ್ರಿ ಒನ್ ಈಸ್ ಆಸ್ಕಿಂಗ್ ದೆಮ್ ಟು ಗೋ ಹೋಮ್. ಸೊ ಇಲ್ಲೂ ಕೂಡ ನೋಡಿ ಇವು ಆಬ್ಜೆಕ್ಟ್ ಪಾರ್ಟಲ್ಲಿ ಬರ್ತವೆ. ಫಸ್ಟ್ ಏನು ಹೆಸರುಗಳು ಬಂದಿದ್ದಾವಲ್ಲ, ಸೊ ಇವನ್ನೆಲ್ಲ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಅದು ಬಿಟ್ಟು ಉಳಿದಿರೋ ಪಾರ್ಟನ್ನು ನಾವು ಪ್ರೆಡಿಕೇಟ್ ಅಂತ ಕರೆದಾಗ ಈ ಪ್ರೆಡಿಕೇಟ್ ಪಾರ್ಟಲ್ಲಿ ಬರ್ತಕ್ಕಂಥ ಈ ಅಬ್ಜೆಕ್ಟಿವ್ ಪ್ರೊನೌನ್ಗಳು. ಇನ್ನೊಂದು ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಇವು ವರ್ಬ್ ಇರ್ತದೆ. ಒಂದು ಯಾವುದೋ ಸೆಂಟೆನ್ಸನ್ನು ನಾವು ನೋಡಬೇಕಾದ್ರೆ ಒಂದು ವರ್ಬ್ ಇದ್ದೇ ಇರ್ತದೆ. ವರ್ಬ್ ಇಲ್ಲದೆ ನಾವು ಸೆಂಟೆನ್ಸನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಆಬ್ಜೆಕ್ಟಿವ್ ಪ್ರೊನೌನ್ ಯಾವತ್ತೂ ಕೂಡ ವರ್ಬ್ ಆದಮೇಲೆ ಬರ್ತದೆ. ಸೊ ವರ್ಬ್ಗಿಂತ ಮುಂಚೆ ಬಂದರೆ ಅದು ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಅನಿಸ್ಕೊಳ್ಳುತ್ತೆ. ವರ್ಬ್ ಆದಮೇಲೆ ಬಂದರೆ ಅದು ಆಬ್ಜೆಕ್ಟಿವ್ ಪ್ರೊನೌನ್. ಈಗ ಫಸ್ಟ್ ಸೆಂಟೆನ್ಸಲ್ಲಿ ನೋಡಿ, ರಾಜು ಗೇವ್ ಮಿ ಅ ಪೆನ್. ಗೇವ್ ಅನ್ನೋದು ವರ್ಬ್ ಆದರೆ ಅದಾದಮೇಲೆ ಬರುವಂಥದ್ದು ಆಬ್ಜೆಕ್ಟಿವ್ ಪ್ರೊನೌನ್. ಟೀಚರ್ ಗೇವ್ ಅಸ್, ಇಲ್ಲಿ ನೋಡಿ ಗೇವ್ ಅನ್ನೋ ವರ್ಬ್ ಇದೆ, ಅದಾದಮೇಲೆ ಬಂದದೆ. ಮದರ್ ಈಸ್ ಟಾಕಿಂಗ್ ಟು ಯು, ಟಾಕಿಂಗ್ ಅನ್ನೋದು ವರ್ಬ್ ಆದರೆ ಯು ಅನ್ನೋದು ನೆಕ್ಸ್ಟ್ ಬಂದದೆ. ಬ್ರದರ್ ಈಸ್ ಹೆಲ್ಪಿಂಗ್ ಹಿಮ್, ಹೆಲ್ಪಿಂಗ್ ಅನ್ನೋದು ವರ್ಬ್, ಅದಾದಮೇಲೆ ಬೆಳೆದಿದೆ. ಆಸ್ಕಿಂಗ್ ದೆಮ್ ನೆಕ್ಸ್ಟ್ ಸೆಂಟೆನ್ಸಲ್ಲಿ. ಸೊ ಆಸ್ಕಿಂಗ್ ಅಂತ ಬಂದಮೇಲೆ ಬಂದಿರೋದ್ರಿಂದ ಇದು ಆಬ್ಜೆಕ್ಟ್ ಪಾರ್ಟಲ್ಲಿ ಇರ್ತದೆ. ಸೊ ಹಾಗಾಗಿ ಇವನ್ನ ನಾವು ಆಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಬರುವಂಥದ್ದು ನೆಕ್ಸ್ಟ್ ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತಂದರೆ ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಬಟ್ ಇದ್ರ ಜೊತೆಗೆ ಬಾರ್ ಅಡ್ಜೆಕ್ಟಿವ್ ಅಂತ ನಿಮಗೆ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಪ್ರೊನೌನ್ಗಳು ಕೆಲವೊಂದು ಸಾರಿ ಅಡ್ಜೆಕ್ಟಿವ್ ಆಗಿ ಕೂಡ ಕೆಲಸ ಮಾಡ್ತವೆ. ನಾವು ಹೈಸ್ಕೂಲಲ್ಲಿದ್ದಾಗ ಇವನ್ನೆಲ್ಲ ಕಾಮನ್ ಆಗಿ ಪ್ರೊನೌನ್ಗಳಂತಲೇ ಕಲ್ತಿರ್ತೀವಿ. ಬಟ್ ಈಗ ಅದರೊಳಗೆ ಮಧ್ಯಕ್ಕೆ ಸ್ವಲ್ಪ ಡಿವಿಷನ್ ಮಾಡ್ಕೊಂಡು ಹೋಗೋಣ. ಕೆಲವೊಂದು ಪ್ರೊನೌನ್ಗಳು ಅಡ್ಜೆಕ್ಟಿವ್ ಆಗಿ ಅಂದರೆ ವಿಶೇಷಣ ಅಂತ ಕರಿತೀವಿ ನಾವು. ಸೊ ಆ ಕೆಲಸ ಮಾಡೋದ್ರಿಂದ ಅವನ್ನ ಪ್ರೊನೌನ್ ಅನ್ನೋದ್ರ ಬದಲಾಗಿ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಇವಾಗ ನಿಮಗೆ ಸ್ವಲ್ಪ ಡೆಫಿನೇಷನ್ ನೋಡಿ ಎಕ್ಸಾಂಪಲ್ಸ್ ನೋಡಿದಾಗ ಅರ್ಥ ಆಗುತ್ತೆ. ದ ಪೊಸೆಸಿವ್ ಪ್ರೊನೌನ್ಸ್ ಇಂಡಿಕೇಟ್ ಓನರ್ಶಿಪ್ ಆರ್ ಎಕ್ಸ್ಪ್ರೆಸ್ ದ ಪೊಸಿಷನ್ ರಿಲೇಷನ್ಶಿಪ್ ಅಲ್ವಾ. ಈ ಪೊಸೆಸಿವ್ನೆಸ್ ಅಂತಂದ್ರೆ ಓನರ್ಶಿಪ್, ನಾನು ನಂದು ಅಂತ ಹೇಳ್ತೀವಿ. ಬಿಲಾಂಗಿಂಗ್ಸನ್ನು ಹೇಳುತ್ತೆ. ಈ ದಿಸ್ ಪೆನ್ ಈಸ್ ಮೈ ಪೆನ್ ಅಂತ ಹೇಳಿದಾಗ, ದಿಸ್ ಈಸ್ ಮೈ ಹೋಮ್ ಅಂತ ಹೇಳಿದಾಗ ಅಲ್ವಾ. ದಿಸ್ ಕಂಪ್ಯೂಟರ್ ಈಸ್ ಯುವರ್ಸ್ ಅಂತ ಹೇಳಿದಾಗ ಸೊ ಇದು ರಿಲೇಷನ್ ತೋರಿಸುತ್ತೆ, ಪೊಸಿಷನ್ ತೋರಿಸುತ್ತೆ, ಓನರ್ಶಿಪ್ಪನ್ನು ತೋರಿಸುತ್ತೆ. ಸೊ ಈ ರೀತಿ ಓನರ್ಶಿಪ್ಪನ್ನು ತೋರಿಸುವಂಥ ಪ್ರೊನೌನ್ಗಳಿಗೆ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ದೆ ಸ್ಟ್ಯಾಂಡ್ ಬೈ ದೆಮ್ಸೆಲ್ಫ್ ಆರ್ ರಿಟರ್ನ್ ಆಫ್ಟರ್ ದ ನೌನ್ಸ್ ಆಫ್ ವಿಚ್ ಶೋ ದ ಪೊಸಿಷನ್ ಆಫ್ ಓನರ್ಶಿಪ್. ಈ ಪೊಸೆಸಿವ್ ಪ್ರೊನೌನ್ಗಳದ್ದು ಒಂದು ವಿಶೇಷತೆ ಏನು ಅಂತಂದರೆ ಇವು ಇಂಡಿಪೆಂಡೆಂಟಾಗಿ ಪ್ರೊನೌನ್ಗಳನ್ನ ಮಾತ್ರ ನಾವು ಹೇಳಿಬಿಡ್ಬೋದು, ಅವಾಗ ಅದಕ್ಕೆ ಮೀನಿಂಗ್ಫುಲ್ ಆಗೇ ಇರ್ತದೆ. ಅಥವಾ ನೌನ್ ಆದಮೇಲೆ ಇರ್ತದೆ. ಸೊ ಈಗ ಎಕ್ಸಾಂಪಲ್ ನೋಡಿದಾಗ ತಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಪೊಸೆಸಿವ್ ಅಡ್ಜೆಕ್ಟಿವ್ನು ಕೂಡ ನೋಡ್ಕೊಂಡು ಹೋಗೋಣ. ಯಾಕೆ ಅಂದರೆ ತುಂಬ ಅವಶ್ಯಕತೆ ಇದೆ. ಇಲ್ಲಿ ನೌನ್ಗಳೇ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಅವು ಯಾವುವು ಅಂತ ಗೊತ್ತಿದ್ದರೆ ನಾವು ಮುಂದಿನ ತುಂಬ ಈಸಿ ಆಗುತ್ತೆ. ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಆರ್ ರಿಟರ್ನ್ ಬಿಫೋರ್ ದ ನೌನ್ಸ್ ಆಫ್ ವಿಚ್ ದೇ ಶೋ ದ ಪೊಸಿಷನ್ ಆರ್ ಓನರ್ಶಿಪ್. ಈ ಪೊಸೆಸಿವ್ ಪ್ರೊನೌನ್ಗಳಾಗಿರ್ಬೋದು, ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿರ್ಬೋದು, ಎರಡು ಒಂದೇ ಕೆಲಸನೇ ಮಾಡ್ತವೆ. ಬಟ್ ಅವುಗಳ ಪ್ಲೇಸ್ ಡಿಫ್ರೆನ್ಸ್ ಇದೆ. ಈಗ ಮೇಲ್ಗಡೆದು ಪೊಸೆಸಿವ್ ಪ್ರೊನೌನ್ಸ್ ಏನಿರ್ತವೆ ಅಂತಂದರೆ ನೌನ್ ಆದಮೇಲೆ ಬಳಸ್ತೀವಿ. ಪೊಸೆಸಿವ್ ಅಡ್ಜೆಕ್ಟಿವ್ಗಳನ್ನ ನೌನ್ಗಿಂತ ಹಿಂದೆ ಬಳಸ್ತೀವಿ. ಯಾವ್ಯಾವುದು ಪೊಸೆಸಿವ್ ಪ್ರೊನೌನ್ಸ್ ಆಗಲಿ ಪೊಸೆಸಿವ್ ಅಡ್ಜೆಕ್ಟಿವ್ಗಳನ್ನಾಗಲಿ ತಾವಿಲ್ಲಿ ಚಾರ್ಟಲ್ಲಿ ನೋಡ್ಬೋದು. ಮೈ ನನ್ನ, ಯುವರ್ ನಿನ್ನ ಅಥವಾ ನಿಮ್ಮ ಅನ್ನೋದಕ್ಕೂ ನಾವು ಬಳಸ್ತೀವಿ. ಹಿ ಅವಳ, ಹರ್ ಹಿ ಅವನ, ಹರ್ ಅವಳ, ಇಟ್ಸ್ ಅದರ, ದೇರ್ ಅವರ ಅಥವಾ ಅವುಗಳಾಗತ್ತೆ. ಇವುಗಳನ್ನು ನಾವು ನೌನ್ ಅನ್ನೋದಕ್ಕಿಂತ ಪೊಸೆಸಿವ್ ಅಡ್ಜೆಕ್ಟಿವ್ ಗ್ರೂಪಲ್ಲಿ ಸೇರಿಸಿದ್ದೀವಿ. ಯಾಕೆ ಅಂತಂದರೆ ಇವು ಅಡ್ಜೆಕ್ಟಿವ್ ಮಾಡುವಂಥ ಕೆಲಸನ ಮಾಡ್ತವೆ. ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು. ಸೊ ಇದಾದಮೇಲೆ ಪೊಸೆಸಿವ್ ಪ್ರೊನೌನ್ಗಳು ಯಾವುದು ಅಂತಂದರೆ ನೀವು ಈ ಕಡೆ ನೋಡ್ಕೋಬೋದು. ಮೈನ್, ನನ್ನದು, ಇವನ್ನೆಲ್ಲ ಬಳಸ್ತೀವಿ ನಾವು ಸೆಂಟೆನ್ಸಲ್ಲಿ ಮಾತಾಡುವಾಗ ಬರಿಬೇಕಾದ್ರೆ. ಬಟ್ ಎಕ್ಸಾಕ್ಟ್ ನಾವು ಯಾವ ಥರ ಬಳಸ್ತಿದ್ದೀವಿ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ತಿಳ್ಕೊಂಡ್ಬಿಟ್ಟು ನಾವು ಮಾತಾಡಿದ್ರೆ ನಮಗೆ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ. ಯುವರ್ಸ್ ನಿನ್ನದು ಅಥವಾ ನಿಮ್ಮದು ಅಂತ ಅರ್ಥ ಆಗುತ್ತೆ. ಹೀಸ್, ಹರ್ಸ್, ದೇರ್ಸ್. ಸೊ ಇವೆಲ್ಲ ಪೊಸೆಸಿವ್ ಪ್ರೊನೌನ್ಗಳು. ಈ ಪ್ರೊನೌನ್ಗಳು ಪೊಸೆಸಿವ್ ಪ್ರೊನೌನ್ಗಳಿಗೆ ಪೊಸೆಸಿವ್ ಅಡ್ಜೆಕ್ಟಿವ್ಗಳಿಗೆ ಸ್ವಲ್ಪ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾವೀಗ ಎಕ್ಸಾಂಪಲ್ ನೋಡ್ತೀವಿ.
ಇವಾಗ ನಾವು ಎಕ್ಸಾಂಪಲ್ಗಳ ಮೂಲಕ ನೋಡ್ತಾ ಹೋದಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಸ್ವಲ್ಪ ಕ್ಲಿಯರ್ ಆಗುತ್ತೆ. ಪೊಸೆಸಿವ್ ಪ್ರೊನೌನ್ಗಳಿಗೂ ಪೊಸೆಸಿವ್ ಅಡ್ಜೆಕ್ಟಿವ್ಗಳಿಗೂ ಏನು ವ್ಯತ್ಯಾಸ ಇದೆ ಅಂತ. ಸೊ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳ ಮುಂದೆ ಪಿ ಎ ಅಥವಾ ಪಿ ಪಿ ಎ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಪಿ ಪಿ ಎ ಅಂತಂದರೆ ಪೊಸೆಸಿವ್ ಪ್ರೊನೌನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಪಿ ಎ ಅಂತಂದರೆ ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ಬಳಸಿರ್ತೀವಿ ಅಂತ. ಸೊ ಫಸ್ಟ್ ಸೆಂಟೆನ್ಸನ್ನು ನೋಡಿ, ದಿಸ್ ಈಸ್ ಮೈ ಬುಕ್ ಅಂತಂದರೆ ಇದು ನನ್ನ ಪುಸ್ತಕ ಅಂತ ಅಂದ್ಕೊಳ್ಳಿ. ಅದನ್ನೇ ನಾವು ದಿಸ್ ಬುಕ್ ಈಸ್ ಮೈನ್ ಅಂತ ಬರಿಬೋದು. ಸೊ ಎರಡು ಸೆಂಟೆನ್ಸಲ್ಲಿ ಮೀನಿಂಗ್ ಡಿಫ್ರೆನ್ಸ್ ಇಲ್ಲ, ಎರಡೂದ್ರ ಅರ್ಥ ಒಂದೇ, ಬಟ್ ಹೇಳುವಂಥ ಶೈಲಿ ಮಾತುಗಳು ಮಾತ್ರ ಬೇರೆ ಆಗುತ್ತೆ. ಫಸ್ಟ್ ಸೆಂಟೆನ್ಸಲ್ಲಿ ದಿಸ್ ಈಸ್ ಮೈ ಬುಕ್ ಅಂತಂದಾಗ ಮೈ ಅನ್ನೋದಿಲ್ಲಿ ಪ್ರೊನೌನಾಗಿ ಯೂಸ್ ಆಗಿರಲ್ಲ, ಆಡ್ಜೆಕ್ಟಿವ್ ಆಗಿ ಯೂಸ್ ಆಗಿರುತ್ತೆ. ಕೆಳಗಡೆ ಸೆಂಟೆನ್ಸಲ್ಲಿ ನೋಡಿ, ದಿಸ್ ಬುಕ್ ಈಸ್ ಮೈನ್ ಅಂತ ಅಂದಾಗ ಲಾಸ್ಟಲ್ಲಿ ಬಂದಿದೆ, ಇದು ಪ್ರೊನೌನಾಗಿ ಕೆಲಸ ಮಾಡುತ್ತೆ. ಸೊ ಒಂದೇ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಈ ಬುಕ್ ಅನ್ನೋದು ಏನಿದೆಯಲ್ಲ ನೌನ್, ಅದರ ಹಿಂದೆ ಬಂತು ಅಂತಂದರೆ ಅದು ಆಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆ ನೌನ್ ಆದಮೇಲೆ ಬಂತು ಅಥವಾ ಲಾಸ್ಟಲ್ಲಿ ಬಂತು ಅಂತಂದರೆ ಅದು ಪ್ರೊನೌನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲನ್ನು ನೋಡಿ, ಅವು ಗೊತ್ತಾಗುತ್ತೆ. ದಟ್ ಈಸ್ ಯುವರ್ ಹೌಸ್. ಹೌಸ್ ಅನ್ನೋದು ನೌನ್ ಆದರೆ ಅದಕ್ಕಿಂತ ಹಿಂದೆ ಬಂದಿರುತ್ತೆ ಇದು. ಕೆಳಗಡೆ ನೋಡಿ, ದ್ಯಾಟ್ ಹೌಸ್ ಈಸ್ ಯುವರ್ಸ್. ಹೌಸ್ ಆದಮೇಲೆ ಬರ್ತದಲ್ಲ, ಸೊ ಇದು ಪ್ರೊನೌನಾಗಿ ಕೆಲಸ ಮಾಡ್ತಿರ್ತದೆ. ಯುವರ್ ಹೌಸ್, ಹೌಸ್ ಈಸ್ ಯುವರ್ಸ್. ಸೊ ಇಲ್ಲಿ ಮೀನಿಂಗಲ್ಲಿ ಏನೂ ಚೇಂಜ್ ಇಲ್ಲ, ಬಟ್ ಅವು ದೇ ಆ್ಯಕ್ಟ್ ಲೈಕ್ ಪ್ರೊನೌನ್ಸ್ ಆ್ಯಂಡ್ ಆಡ್ಜೆಕ್ಟಿವ್. ಸೊ ಆ ನೌನ್ಗಿಂತ ಹಿಂದೆ ಬಂತಂದರೆ ಅದು ಆಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ನೌನ್ ಆದಮೇಲೆ ಬಂದರೆ ಲಾಸ್ಟಲ್ಲಿ ಬಂದುಬಿಟ್ರೆ ಅದು ಪ್ರೊನೌನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ವ್ಯತ್ಯಾಸ ನೀವು ನೋಡ್ಕೋಬೋದು, ಯುವರ್ಸ್ ಮೈನ್ ಅನ್ನೋದು ನಾವು ಸಿಂಪಲಾಗಿ ಹೇಳ್ಬೋದು, ಬಟ್ ಯುವರ್ ಮೈ ಅಂತ ಸುಮ್ಮನೆ ಇಷ್ಟೇ ಹೇಳಿಬಿಟ್ರೆ ಅದು ಮೀನಿಂಗ್ ಆಗಲ್ಲ, ಅದ್ರ ಮುಂದೆ ಏನಾದರೂ ಒಂದು ನೌನ್ ಇರಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡಿ, ದಟ್ ಈಸ್ ದೇರ್ ಮಿಸ್ಟೇಕ್. ದಟ್ ಮಿಸ್ಟೇಕ್ ಈಸ್ ದೇರ್ಸ್. ಸೊ ದಟ್ ಈಸ್ ದೇರ್ ಮಿಸ್ಟೇಕ್, ದಟ್ ಮಿಸ್ಟೇಕ್ ಇಸ್ ದೇರ್ಸ್, ಎರಡೂ ಮೀನಿಂಗ್ ಒಂದೇ. ಮಿಸ್ಟೇಕ್ ಅನ್ನೋದ್ರ ಹಿಂದೆ ಯೂಸ್ ಆಗಿದೆ, ಅದು ಆಡ್ಜೆಕ್ಟಿವ್ ಕೆಲಸ ಮಾಡುತ್ತೆ. ಮಿಸ್ಟೇಕ್ ಇಸ್ ದೇರ್ಸ್ ಅಂದಾಗ ಎಂಡಲ್ಲಿ ಹೋಗುತ್ತೆ, ಅದು ಪ್ರೊನೌನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ವಿಷಯನೇ ನೀವು ಮುಖ್ಯವಾಗಿ ಇಟ್ಕೋಬೇಕು. ಯುವರ್ಸ್, ದೇರ್ಸ್, ಹರ್ಸ್ ಹಿಂಗೆಲ್ಲ ಬಂದಾಗ ಅಲ್ಲಿ ಅಪಾಸ್ಟ್ರೋಪಿಯಸ್ಸನ್ನು ನಾವು ಬಳಸೋದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಟೈಪ್ ಆಫ್ ಪ್ರೊನೌನ್ ಈಸ್ ರಿಫ್ಲೆಕ್ಸಿವ್ ಪ್ರೊನೌನ್. ಸೊ ತಮಗೆಲ್ಲ ಗೊತ್ತಿದೆ, ರಿಫ್ಲೆಕ್ಷನ್ ಅಂತಂದರೆ ಪ್ರತಿಬಿಂಬ ಅಂತ ಕರಿತೀವಿ. ಇಲ್ಲಿ ಪ್ರತಿಬಿಂಬ ಅಂತ ಯಾಕೆ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತಂದರೆ ಯಾಕೆ ಕರಿತೀವಿ ಅಂತ ತುಂಬ ಈಸಿಯಾಗಿರುವಂಥದ್ದು. ದ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದ್ಯಾಟ್ ಆರ್ ಯೂಸ್ಡ್ ಟು ಶೋ ದ್ಯಾಟ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ ರಿಸೀವಿಂಗ್ ದ ಆ್ಯಕ್ಷನ್ ಆಫ್ ದ ವರ್ಬ್. ಇಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಎರಡು ಒಂದೇ ಆಗಿದ್ದರೆ ಆವಾಗ ನಾವು ಇವುಗಳನ್ನ ಬಳಸ್ತೀವಿ. ನಾವು ಹಿಂದೆ ನೋಡಿದ್ದೀವಿ, ಸಬ್ಜೆಕ್ಟೇ ಬೇರೆ ಇರ್ತಾಯಿತ್ತು, ಆಬ್ಜೆಕ್ಟೇ ಬೇರೆ ಇರ್ತಾಯಿತ್ತು. ರಾಜೀವ್ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಅಂತಂದಾಗ ರಾಜು ಸಬ್ಜೆಕ್ಟ್ ಆಗಿದ್ದರೆ ಆ್ಯಪಲ್ ಅನ್ನೋದು ಆಬ್ಜೆಕ್ಟ್ ಆಗಿತ್ತು. ಐ ಆಮ್ ರೈಟಿಂಗ್ ಎ ಲೆಟರ್ ಅಂತಂದಾಗ ಐ ಅನ್ನೋದು ಸಬ್ಜೆಕ್ಟು, ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗಿತ್ತು. ಬಟ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಎರಡೂ ಒಂದೇ ಆದಾಗ ಕೆಲವೊಂದು ಪ್ರೊನೌನ್ಗಳನ್ನ ನಾವು ಬಳಸ್ತೀವಿ, ಅವುಗಳನ್ನ ನಾವು ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ನಾವು ಮಾಡ್ತಕ್ಕಂಥ ಆ್ಯಕ್ಷನ್ ರಿಸೀವರ್ ಕೂಡ ನಾವೇ ಆಗಿರ್ತೀವಿ, ಸೊ ಅದಕ್ಕೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಸೊ ಇಲ್ಲಿ ತಾವು ಲಿಸ್ಟಲ್ಲಿ ನೋಡ್ಕೋಬೋದು, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್ಸ್, ಅವರ್ ಸೆಲ್ಸ್, ದೆಮ್ ಸೆಲ್ಫ್ಸ್, ಇವೆಲ್ಲ ಕೂಡ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇವುಗಳನ್ನ ನಾವು ಸೆಂಟೆನ್ಸಲ್ಲಿ ಬಳಸಿದಾಗ ಇದ್ರ ಮೀನಿಂಗ್ ಗೊತ್ತಾಗುತ್ತೆ, ಯಾಕೆ ನಾವು ಈ ಥರ ಅಂತೀವಿ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ನೋಡಿ, ಸಿ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ ಹರ್ ಸೆಲ್ಫ್. ಸಿ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ ಹರ್ ಸೆಲ್ಫ್. ಅವಳು ತನಗೆ ತಾನೇ ಆ ಸಿಚುವೇಶನನ್ನೇ ಹ್ಯಾಂಡಲ್ ಮಾಡಬಹುದು. ಸೊ ಅವಳಿಗೆ ಅಷ್ಟೇ, ಮತ್ತೊಬ್ಬರು ಬೇರೆ ಅವಶ್ಯಕತೆ ಇಲ್ಲ ಅಂತ ಅನ್ನೋದಾಗ ಈ ಥರ ಹೇಳ್ತೀವಿ. ವಿ ಕ್ಯಾನ್ ರೈಟ್ ದ ಪೇಪರ್ ಅವರ್ ಸೆಲ್ಫ್ಸ್. ನಮಗೆ ನಾವೇ ಪೇಪರ್ಗಳನ್ನ ಬರಿತೀವಿ. ನಾವು ಕನ್ನಡದಾಗ ನನ್ನಷ್ಟಕ್ಕೆ ನಾನೇ, ಅವಳಷ್ಟಕ್ಕೆ ಅವಳೇ, ಈ ಥರ ಎಲ್ಲ ಬಳಸ್ತಾ ಇರ್ತೀವಿ. ಸೊ ಇಂಗ್ಲೀಷ್ನಲ್ಲಿ ಈ ಥರ ಬರ್ತವೆ ಇವು ಪ್ರೊನೌನ್ಸ್ಗಳು. ವಿ ಕ್ಯಾನ್ ರೈಟ್ ದ ಪೇಪರ್ ಅವರ್ ಸೆಲ್ಫ್ಸ್. ಸೊ ನಮಗೆ ಬೇರೆ ಯಾರು ಬರೆದು ಕೊಡೋ ಅವಶ್ಯಕತೆ ಇಲ್ಲ, ನಾವೇ ಬರಿತೀವಿ. ಹಿ ವಿಲ್ ಹರ್ಟ್ ಹಿಮ್ಸೆಲ್ಫ್. ಇಲ್ಲಿ ಹರ್ಟ್ ಅನ್ನೋದು ಆ್ಯಕ್ಷನ್ ಆದರೆ ಹರ್ಟ್ ಮಾಡೋವನು ಅವನೇ, ಯಾರಿಗೆ ಹರ್ಟ್ ಆಗುತ್ತೆ ಅಂದರೆ ಅವನಿಗೆ ವಾಪಸ್ ಹರ್ಟ್ ಆಗುತ್ತೆ, ಅದು ರಿಫ್ಲೆಕ್ಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ಹಿಮ್ಸೆಲ್ಫ್, ಹಿ ವಿಲ್ ಹರ್ಟ್ ಹಿಮ್ಸೆಲ್ಫ್. ದೇ ಕ್ಯಾನ್ ಲರ್ನ್ ದೆಮ್ ಸೆಲ್ವ್ಸ್. ಬೇರೆ ಯಾರು ಅವ್ರಿಗೆ ಕಲಿಸ್ಕೊಡುವಂಥ ಅವಶ್ಯಕತೆ ಇಲ್ಲ, ಕಲಿಯೋರು ಅವರೇನೆ, ಕಲಿಸ್ಕೊಳ್ಳೋರು ಅವರೇನೆ ಅಂತನ್ನುವಾಗ ಈ ಥರ ನಾವು ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾರು ಡೂವರ್ ಆಫ್ ದ ಆ್ಯಕ್ಷನ್ ಇರ್ತಾರಲ್ಲ, ಸೊ ಅವರೇ ರಿಸೀವರ್ ಆಫ್ ದ ಆ್ಯಕ್ಷನ್ ಆದಾಗ ನಾವು ಈ ಥರ ಪ್ರೊನೌನ್ಗಳನ್ನ ಬಳಸ್ತೀವಿ. ಸೊ ಇವುಗಳನ್ನೆಲ್ಲ ನಾವು
ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಪ್ರೊನೌನ್ ಈಸ್ ಇಂಟೆನ್ಸಿವ್ ಪ್ರೊನೌನ್. ಈ ಇಂಟೆನ್ಸಿವ್ ಪ್ರೊನೌನ್ಸ್ಗಳು ಮತ್ತು ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳು ಸೇಮ್ ಆಗಿರ್ತವೆ. ಬಟ್ ಆದರೂ ನಾವು ಇದನ್ನು ಸಪ್ರೇಟಾಗಿ ಒಂದು ಕ್ಯಾಟಗರಿನ ಮಾಡಿಕೊಂಡು ಒಂದು ಗ್ರೂಪನ್ನು ಮಾಡ್ಕೊಂಡು ಯಾಕೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅದೇ ಪ್ರೊನೌನ್ಗಳು ಇಲ್ಲಿ ಡಿಫ್ರೆಂಟಾಗಿ ಕೆಲಸ ಮಾಡ್ತವೆ. ದೇ ಆ್ಯಕ್ಟ್ ಡಿಫ್ರೆಂಟ್ಲಿ ಇನ್ ದ ಸೇಮ್ ಸೆಂಟೆನ್ಸ್. ಇಂಟೆನ್ಸಿವ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಓನ್ಲಿ ಟು ಪ್ಲೇಸ್ ದ ಎಂಫಸಿಸ್ ಆನ್ ದ ಸಬ್ಜೆಕ್ಟ್. ಇಲ್ಲಿ ಲಾಸ್ಟಲ್ಲಿ ಬರ್ತಾ ಇತ್ತು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಗಳನ್ನ ನೋಡಬೇಕಾದ್ರೆ. ಬಟ್ ಇದೇನಾಗುತ್ತೆ ಅಂತಂದರೆ ಸಬ್ಜೆಕ್ಟ್ ಆದ ತಕ್ಷಣನೇ ಬರ್ತದೆ. ಯಾರು ಡೂವರ್ ಆಫ್ ದ ಆ್ಯಕ್ಷನ್ ಇರ್ತಾರಲ್ಲ, ಸೊ ಅವ್ರ ಮೇಲೆ ನಾವು ಎಂಫಸಿಸ್ ಮಾಡೋದಕ್ಕೆ ಈ ಪ್ರೊನೌನ್ಗಳನ್ನ ಯೂಸ್ ಮಾಡ್ತೀವಿ. ಆರ್ ನಾಟ್ ಎಸೆನ್ಸಿಯಲ್ ಟು ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ಈ ಇಂಟೆನ್ಸಿವ್ ಪ್ರೊನೌನ್ಗಳನ್ನ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಆ ಸೆಂಟೆನ್ಸ್ ಚೆನ್ನಾಗಿ ಮೀನಿಂಗಾಗಿ ಕೊಡ್ತದೆ. ಬಟ್ ನಾವು ಆ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರ ಮೇಲೆ ಎಂಫಸಿಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ, ಅಲ್ಲಿರುವಂಥ ಪ್ರೊನೌನ್ಗಳೇ ಇಲ್ಲಿದ್ದಾವೆ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಸ್, ದೆಮ್ ಸೆಲ್ಸ್. ಇವುಗಳೇ ರಿಫ್ಲೆಕ್ಸಿವ್ ಪ್ರೊನೌನ್ಗಳು. ಬಟ್ ಇವನ್ನೇ ನಾವೀಗ ಇಂಟೆನ್ಸಿವ್ ಆಗಿ ಯೂಸ್ ಮಾಡ್ತಿದ್ದೀವಿ, ಇಂಟೆನ್ಸಿವ್ ಪ್ರೊನೌನ್ ಆಗಿ ನೋಡ್ತಿದ್ವಿ. ಎಕ್ಸಾಂಪಲ್ಗಳನ್ನ ನೋಡಿದಾಗ ತಮಗೆ ಕ್ಲಿಯರ್ ಆಗುತ್ತೆ. ಎಕ್ಸಾಂಪಲ್, ಯುವರ್ ಸೆಲ್ಫ್ ಮಸ್ಟ್ ಗೋ ಟು ದ ಪೊಲೀಸ್ ಸ್ಟೇಷನ್. ನೀನು ಪೊಲೀಸ್ ಸ್ಟೇಷನ್ ನೀನಾಗೇ ಹೋಗಬೇಕು, ಬೇರೆ ಯಾರೂ ಕರ್ಕೊಂಡು ಹೋಗಲ್ಲ, ನೀನೇ ಅಂತ ಹೇಳೋದಕ್ಕೆ ನಾವು ಈ ಥರ ಬಳಸ್ತೀವಿ. ಸಬ್ಜೆಕ್ಟ್ ಆದ ತಕ್ಷಣನೇ ಬರ್ತದೆ. ಹಿಂದೆ ನೀವು ರಿಫ್ಲೆಕ್ಸಿವ್ ಪ್ರೊನೌನಲ್ಲಿ ನೋಡಿದ್ರಿ, ಎಟ್ ದ ಎಂಡ್ ಬರ್ತಾ ಇದ್ವು, ಸೆಂಟೆನ್ಸ್ ಕೊನೆಗೆ ಬರ್ತಾ ಇದ್ವು. ಇವು ಸಬ್ಜೆಕ್ಟ್ ಆದ ತಕ್ಷಣನೇ ಬರ್ತದೆ. ಸಿ ಹರ್ ಸೆಲ್ಫ್ ಡಿಸೈಡೆಡ್ ಟು ಟೇಕ್ ಸ್ವಿಮ್ಮಿಂಗ್ ಲೆಸನ್ಸ್. ಅವಳು ಸ್ವಿಮ್ಮಿಂಗ್ ಲೆಸನ್ ತೊಗೋಬೇಕಂತ ತನಗೆ ತಾನೇ ಡಿಸೈಡ್ ಮಾಡ್ಕೊ, ತನಗೆ ತಾನೇ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಆ ಥರ ಹೇಳುವಾಗ ಈ ಥರ ಬಳಸ್ತೀವಿ. ಸಿ ಹರ್ ಸೆಲ್ಫ್, ಬೇರೆ ಯಾರು ಹೇಳಿಲ್ಲ, ಅವಳು ತನಗೆ ತಾನೇ ಡಿಸೈಡ್ ಮಾಡ್ಕೊಂಡ್ಳು. ದ ದೆಮ್ಸೆಲ್ವ್ಸ್ ಕೇಮ್ ಟು ವರ್ಕ್. ಯಾರು ಅವ್ರನ್ನ ಕರೆದಿರಲಿಲ್ಲ, ಯಾರೂ ಕರ್ಕೊಂಬಂದಿರಲಿಲ್ಲ, ಅವರು ತಾವಾಗೇ ಬಂದರು ಕೆಲಸಕ್ಕೆ, ತಾವಾಗೇ ಬಂದರು ಅನ್ನೋದಕ್ಕೆ ದ ದೆಮ್ಸೆಲ್ವ್ಸ್ ಕೇಮ್ ಟು ವರ್ಕ್ ಅಂತ ಹೇಳ್ತೀವಿ. ರಾಜು ಹಿಮ್ಸೆಲ್ಫ್ ಗೇವ್ ಮಿ ದ ಮನಿ. ನಾನೇ ಅವನ ಹತ್ರ ದುಡ್ಡು ಇಸ್ಕೊಂಡೆ, ರಾಜು ತಾನಾಗೇ ದುಡ್ಡು ಕೊಟ್ಟಿದ್ದಾನೆ. ಸೊ ಇವೆಲ್ಲ ನೀವು ಹರ್ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ ಸೆಲ್ಫ್, ಹಿಮ್ಸೆಲ್ಫ್ ಎಲ್ಲ ಇದಾವೆ ನೋಡಿ. ಇವು ಸಬ್ಜೆಕ್ಟ್ ಆದ ತಕ್ಷಣವೇ ಯೂಸ್ ಆಗೋದ್ರಿಂದ ಇವಕ್ಕೆ ಇಂಟೆನ್ಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಇವಿಲ್ಲದೇನೂ ಕೂಡ ಆ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗೇ ಇರ್ತದೆ. ಬಟ್ ನಾವು ಇಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ತಾನಾಗೆ, ನಿನಗೆ ನೀನೇ, ಅವಳಿಗೆ ಅವಳೇ ಅಂತ ನಾವು ಅವ್ರ ಮೇಲೆ, ಸಬ್ಜೆಕ್ಟ್ ಮೇಲೇ ಎಂಫಸಿಸ್ ಮಾಡೋದಕ್ಕೆ ಇವನ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಪ್ರೊನೌನ್ಗಳು ಸೇಮ್ ಆಗಿದ್ದು ಕೂಡ ಆ ರಿಫ್ಲೆಕ್ಸಿವ್ ಪ್ರೊನೌನ್ಗಳೇ ಬೇರೆ ಥರ ಕೆಲಸ ಮಾಡ್ತವೆ, ಇಂಟೆನ್ಸಿವ್ ಪ್ರೊನೌನ್ಗಳೇ ಬೇರೆ ಬೇರೆ ಕೆಲಸ ಮಾಡ್ತವೆ. ಮತ್ತು ಸೆಂಟೆನ್ಸ್ ಅದು ಬೇರೆ ಬೇರೆ ಪಾರ್ಟ್ಗಳು ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಎಲ್ಲ 5 ಥರದ ಪ್ರೊನೌನ್ಗಳಿಗೂ ನಾವು ಒಂದೇ ಗ್ರೂಪಲ್ಲಿ ಮಾಡೋದಾದರೆ ಇವೆಲ್ಲವನ್ನು ನಾವು ಪರ್ಸ್ನಲ್ ಪ್ರೊನೌನ್ ಅಂತ ಕರಿತೀವಿ. ಪರ್ಸ್ನಲ್ ಪ್ರೊನೌನ್ಸ್ ಇದನ್ನು ಒಂದೇ ಟೇಬಲಲ್ಲಿ ತಾವಿಲ್ಲಿ ನೋಡ್ಬೋದು. ಒಂದೇ ಪ್ರೊನೌನು ಸಬ್ಜೆಕ್ಟಿವ್ ಆಗಿ ಇದ್ದಾಗ ಹೇಗಿರ್ತದೆ, ಅಬ್ಜೆಕ್ಟಿವ್ ಆದಾಗ ಯಾವ ಥರ ಆಗುತ್ತೆ, ಪೊಸೆಸಿವ್ ಪ್ರೊನೌನ್ ಆದಾಗ ಯಾವ ಥರ ಆಗುತ್ತೆ, ಅದೇ ರಿಫ್ಲೆಕ್ಸಿವ್ ಪ್ರೊನೌನ್ ಆದಾಗ ಯಾವ ಥರ ಚೇಂಜ್ ಆಗುತ್ತೆ. ಈಗ ಫಸ್ಟ್ ಪರ್ಸನಲ್ ಎಕ್ಸಾಂಪಲ್ ನೋಡಿ. ಐ ಅನ್ನೋದು ಅಬ್ಜೆಕ್ಟಿವ್ ಆಗಿದ್ದಾಗ ಮೀ ಅಂತ ಬಳಸ್ತೀವಿ. ಅದನ್ನೇ ನಾವು ಪೊಸೆಸಿವ್ ಪ್ರೊನೌನಾಗಿ ಬಳಸುವಾಗ ಮೈನ್ ಅಂತ ಬಳಸ್ತೀವಿ. ಆಮೇಲೆ ರಿಫ್ಲೆಕ್ಸಿವಲ್ಲಿ ಬಳಸ್ಬೇಕಾದ್ರೆ ಮೈ ಸೆಲ್ಫ್ ಅಂತ ಬಳಸ್ತೀವಿ. ಸೊ ಹಾಗೆ ಎಲ್ಲನೂ ನೀವು ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತ ಮುಂಚೆ ಒಂದೇ ಟೇಬಲಲ್ಲಿ ತಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇಲ್ಲಿ ಒಂದು ಡಿಫ್ರೆನ್ಸನ್ನು ನೋಡ್ಬೋದು ನೀವು. ಇಟ್ ಅನ್ನೋದು ಸಬ್ಜೆಕ್ಟಿವ್ ಪ್ರೊನೌನಲ್ಲಿದೆ, ಇಟ್ ಅನ್ನೋದು ಆಬ್ಜೆಕ್ಟಿವ್ ಪ್ರೊನೌನಲ್ಲಿ ಇದೆ. ಪೊಸೆಸಿವ್ ಪ್ರೊನೌನಲ್ಲಿ ಬಿಟ್ಟು ಹೋಗಿದೆ ಅಂತಲ್ಲ, ಅದು ಪೊಸೆಸಿವ್ ಪ್ರೊನೌನ್ ಇರಲ್ಲ. ಸೊ ಹಾಗಾಗಿ ಅದನ್ನು ಅಲ್ಲಿ ಬಿಟ್ಟು ಹೋಗಿದೆ. ಬಟ್ ಇಟ್ಸ್ ಅಂತ ಇರುತ್ತಲ್ಲ, ಅದು ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಇಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ಲಿಸ್ಟ್ಗಳನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಅಲ್ಲಿ ಬಳಸಿಲ್ಲ. ಸೊ ಇವೆಲ್ಲವುಗಳನ್ನ ನಾವು ಪರ್ಸ್ನಲ್ ಪ್ರೊನೌನ್ಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಪ್ರೊನೌನ್ಸ್ಗೆ ಹೋಗೋಣ ನಾವು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಟ್ರಾಗೇಟಿವ್ ಪ್ರೊನೌನ್ಸ್. ಇಂಟ್ರಾಗೇಟ್ ಅಂದರೆ ಗೊತ್ತು ನಿಮಗೆ, ಸೆಂಟೆನ್ಸ್, ಟೈಪ್ ಆಫ್ ಸೆಂಟೆನ್ಸನ್ನು ಕಲಿಬೇಕಾದ್ರೆ ನೀವು ಕಲ್ತಿರ್ತೀರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ. ಸೊ ಇಲ್ಲಿ ಇಂಟ್ರಾಗೇಟ್ ಅಂತಂದರೆ ಕ್ವಶನ್ ಅಂತ. ಕ್ವಶನ್ ಕೇಳೋದಕ್ಕೂ ಕೆಲವೊಂದು ಪ್ರೊನೌನ್ಗಳನ್ನ ನಾವು ಬಳಸ್ತೀವಿ. ಸೊ ಸಾಮಾನ್ಯವಾಗಿ ಇವು ನಾವು ಪ್ರೊನೌನ್ ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅಷ್ಟೊಂದು ಡೀಪಾಗಿ ಕಲ್ತಿರೋದಿಲ್ಲ. ಆ್ಯಸ್ ದ ನೇಮ್ ಇಂಪ್ಲಾಯ್ಸ್, ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್. ಪ್ರಶ್ನೆಗಳನ್ನ ಕೇಳೋದಕ್ಕೆ ಕೆಲವೊಂದು ಪದಗಳನ್ನ ಬಳಸ್ತೀವಿ, ಅವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡಿ, ಹೂ, ವಾಟ್, ವಿಚ್ ಆ್ಯಂಡ್ ಹೂ. ಈ ಥರ WH ಕ್ವಶನ್ ವರ್ಡ್ಗಳಿದಾವಲ್ಲ, ಇವು ಕೂಡ ನಮಗಿಲ್ಲಿ ಪ್ರೊನೌನ್ಗಳ ಕೆಲಸ ಮಾಡ್ತವೆ. ಎಕ್ಸಾಂಪಲನ್ನು ನೋಡಿ.
ವಾಟ್ ಈಸ್ ಯುವರ್ ನೇಮ್ ಕ್ವಶನ್ ಕೇಳುವಾಗ ಈ ಪದಗಳನ್ನೆಲ್ಲ ಬಳಸ್ತೀವಿ. ಸೊ WH ಕ್ವಶನ್ ವರ್ಡ್ಸ್ ಅಂದರೆ ತಮಗೆಲ್ಲ ಗೊತ್ತೇ ಇದೆ, ಬಟ್ ಇವು WH ಕ್ವಶನ್ ವರ್ಡ್ಸ್ ಅಂತ ಮಾತ್ರ ಗೊತ್ತಿತ್ತು. ಇವಾಗ ಇವುಗಳನ್ನ ಪ್ರನೌನ್ಗಾಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಪ್ರನೌನ್ ಆಗಿ ಕೆಲವು ಕೆಲಸ ಮಾಡ್ತೀವಿ. ವಾಟ್ ಈಸ್ ಯುವರ್ ನೇಮ್, ವೆನ್ ಈಸ್ ದ ಇವೆಂಟ್, ವಿಚ್ ಆಫ್ ದ ಕ್ಲೋತ್ಸ್ ಆರ್ ಯುವರ್ಸ್, ಹೂ ಪ್ರೊವೈಡೆಡ್ ಯು ದ ಕೀಸ್. ಸೊ ಇಲ್ಲಿ ಕೇಳುವಾಗ ಈ ಪದಗಳನ್ನೆಲ್ಲ ಬಳಸಿದ್ದೇವಲ್ಲ, ಇವು ಕೂಡ ಪ್ರನೌನ್ ಆಗಿ ಕೆಲಸ ಮಾಡ್ತವೆ. ವೆನ್ ಈಸ್ ದ ಇವೆಂಟ್, ಆ ಇವೆಂಟ್ ಯಾವಾಗಿದೆ. ಸೊ ಇವೆಂಟ್ ಬದಲಾಗಿ ನಾವಿಲ್ಲಿ ಯಾವಾಗ ಅನ್ನೋ ಟೈಮ್ ಇದೆಯಲ್ಲ, ಟೈಮ್ ಬದಲಾಗಿ ನಾವು ವೆನ್ ಅಂತ ಬಳಸ್ತೀವಿ. ಸೊ ಹಾಗಾಗಿ ಇದು ಪ್ರನೌನ್ ಆಗುತ್ತೆ. ವಿಚ್ ಅಂದರೆ ಚಾಯ್ಸ್ ಅನ್ನು ಕೇಳುವಾಗ ನಾವು ಬಳಸ್ತೀವಿ, ಅದರ ಬದಲಾಗಿ ನಾವು ಇಲ್ಲಿ ವಿಚ್ ಅಂತ ಕೇಳ್ತೀವಿ. ಹೂ ಪ್ರೊವೈಡೆಡ್ ಯು ದ ಕೀಸ್ ಅಂತಂದಾಗ ಕೀ ಯಾರು ಕೊಟ್ಟರು, ಯಾರು ಅನ್ನೋದಿಲ್ಲಿ ಯಾರ್ದೊಬ್ಬರ ಹೆಸರಿದೆ. ಸೊ ಅವ್ರ ಹೆಸರಿನ ಬದಲಾಗಿ ನಾವು ಯಾರು ಅಂತ ಬಳಸ್ತಾ ಇದ್ದೇವಲ್ಲ, ಸೊ ಹಾಗಾಗಿ ಇದು ಕೂಡ ಪ್ರನೌನ್ ಆಗುತ್ತೆ. ಇವುಗಳಿಗೆಲ್ಲ ನಾವು ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಇಂಟ್ರಾಗೇಟಿವ್ ಪ್ರನೌನ್ಸ್ ಆದಮೇಲೆ ರಿಲೇಟಿವ್ ಪ್ರನೌನ್ಸ್. ಇದಾದ ತಕ್ಷಣ ಇದು ರಿಲೇಟಿವ್ ಪ್ರನೌನ್ಸನ್ನು ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿ ಯೂಸ್ ಆಗಿರ್ತಕ್ಕಂಥ ವರ್ಡ್ಗಳು ಕೆಲವೊಂದು ಪ್ರನೌನ್ಗಳು ಇಲ್ಲಿ ಕೂಡ ಯೂಸ್ ಆಗ್ತವೆ. ರಿಲೇಟಿವ್ ಪ್ರನೌನ್ಸ್ ಆರ್ ಪ್ರನೌನ್ಸ್ ದ್ಯಾಟ್ ಆರ್ ಯೂಸ್ ಟು ಕನೆಕ್ಟ್ ಕ್ಲಾರಿಫೈಯಿಂಗ್ ದ ಇನ್ಫಾರ್ಮೇಷನ್ ಟು ನೌನ್ಸ್ ಆರ್ ಅದರ್ ಪ್ರನೌನ್ಸ್ ವಿದಿನ್ ಎ ಸೆಂಟೆನ್ಸ್. ಈ ಸೆಂಟೆನ್ಸ್ ಮಧ್ಯಕ್ಕೆ ಬಳಸ್ತೀವಿ. ಈ ಇಂಟ್ರಾಗೇಟಿವ್ ಪ್ರನೌನ್ಗಳಿಗೂ ರಿಲೇಟಿವ್ ಪ್ರನೌನ್ಗಳಿಗೂ ಒಂದು ವ್ಯತ್ಯಾಸ ಏನು ಅಂತಂದರೆ, ಇಂಟ್ರಾಗೇಟಿವ್ ಪ್ರನೌನ್ಗಳು ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲೇ ಬರ್ತವೆ, ಕ್ವಶನ್ಗಳನ್ನ ಕೇಳುವಾಗ ನಾವು ಯೂಸ್ ಮಾಡ್ತೇವಲ್ವ. ಬಟ್ ಈ ರಿಲೇಟಿವ್ ಪ್ರನೌನ್ಸ್ ಏನು ಬರ್ತವೆ ಅಂತಂದರೆ ಸೆಂಟೆನ್ಸ್ ಮಧ್ಯಕ್ಕೆ ಬರ್ತವೆ. ಉದಾಹರಣೆ ನೋಡಿ, ಓ, ವಾ, ದ್ಯಾಟ್, ವಿಚ್, ಹೂಮ್, ಹೂಸ್. ಇಲ್ಲಿ ದ್ಯಾಟ್ ಒಂದು ಬಿಟ್ಟರೆ ಉಳಿದಿರೋವೆಲ್ಲ WH ಕ್ವಶನ್ ವರ್ಡ್ಗಳೇ. ಬಟ್ ಇಲ್ಲಿ ನಾವು ರಿಲೇಟಿವ್ ಪ್ರನೌನ್ ಆಗಿ ಕೂಡ ಇವ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಲುಕ್ ಎಟ್ ದ ಮ್ಯಾನ್ ಹೂ ಕಿಲ್ಡ್ ಹಿಸ್ ಮದರ್. ಇಲ್ಲಿ ಹೂ ಅನ್ನೋದು ಸ್ಟಾರ್ಟಿಂಗಲ್ಲಿ ಬಂದದೆ, ಮಧ್ಯಕ್ಕಿದೆ. ಲುಕ್ ಎಟ್ ದ ಮ್ಯಾನ್ ಹೂ ಕಿಲ್ಡ್ ಹಿಸ್ ಮದರ್. ಆ ಮ್ಯಾನ್ ಇದೆಯಲ್ಲ, ಸೊ ಅದನ್ನು ನಾವು ಇಲ್ಲಿ ಲಿಂಕ್ ಮಾಡ್ತೀವಿ, ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಹೂ ಕಿಲ್ಡ್ ಹಿಸ್ ಮದರ್. ಲೆಟ್ ಮೀ ಹ್ಯಾವ್ ದ ಬುಕ್ ದ್ಯಾಟ್ ಐ ಆಸ್ಕ್ಡ್ ಯು ಟು ಬೈ. ಸೊ ನೋಡಿ, ದಟ್ ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರೋದು, ದಟ್ ಐ ಆಸ್ಕ್ಡ್ ಯು ಟು ಬೈ ಅಂತ. ದ ಪೀಪಲ್ ಹೂ ಲಿವ್ ದೇರ್ ಆರ್ ಆನ್ ವೆಕೇಶನ್. ಪೀಪಲ್ ಬಗ್ಗೆನೇ ನಾವು ಮತ್ತೆ ರಿಲೇಟಿವ್ ಮಾಡ್ತಾ ಇದ್ದೀವಿ. ಹೂ ಲಿವ್ ದೇರ್ ಆರ್ ಆನ್ ವೆಕೇಶನ್. ಡೂ ಯು ನೋ ದ ವುಮೆನ್ ಹೂಸ್ ಕಾರ್ ವಾಸ್ ಸ್ಟೋಲನ್. ನೋಡಿ ಯಾವ ಥರ ಯೂಸ್ ಟು ಕನೆಕ್ಟ್ ದ ಕ್ಲಾರಿಫೈಯಿಂಗ್ ದ ಇನ್ಫಾರ್ಮೇಷನ್. ಮುಂಚೆ ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕ್ಲಾರಿಫೈ ಮಾಡೋದಕ್ಕೆ ನಾವು ಇಲ್ಲಿ ಬಳಸ್ತಾ ಇದ್ವಿ. ಡೂ ಯು ನೋ ದ ವುಮೆನ್, ನಿಮಗೆ ಹೆಣ್ಮಗಳು ಗೊತ್ತಾ, ಯಾರು ಅಂತಂದರೆ ಹೂಸ್ ಕಾರ್ ವಾಸ್ ಸ್ಟೋಲನ್, ಅವಳ ಕಾರು ಕಳುವಾಗಿತ್ತಲ್ಲ, ಆ ಹೆಣ್ಮಗಳು ನಿಮಗೆ ಗೊತ್ತಾ ಅಂತ ಹೇಳೋದಕ್ಕೆ ಈ ಥರ ಪದಗಳನ್ನ ಬಳಸ್ತೀವಿ. ಸೊ ಇವು WH ಕ್ವಶನ್ ವರ್ಡ್ಗಳಾದರೂ ಕೂಡ, ಇಂಟ್ರಾಗೇಟಿವ್ ಪ್ರನೌನ್ ಆದರೂ ಕೂಡ ಇಲ್ಲಿ ರಿಲೇಟಿವ್ ಪ್ರನೌನ್ಗಳ ಯೂಸ್ ಆಗ್ತವೆ. ಡಿಫ್ರೆನ್ಸ್ ನಿಮಗೆ ಪೂರ್ತಿ ಮೀನಿಂಗ್ ಗೊತ್ತಾಗಿಲ್ಲ ಅಂದರೆ ಒಂದೇ ನೆನ್ಪಿಟ್ಕೊಳ್ಳಿ, ಇಂಟ್ರಾಗೇಟಿವ್ ಪ್ರನೌನ್ಸ್ ಆರ್ ಯೂಸ್ಡ್ ಎಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್, ಬಟ್ ಹಿಯರ್ ರಿಲೇಟಿವ್ ಪ್ರನೌನ್ಸ್ ಆರ್ ಯೂಸ್ ಇನ್ ದ ಮಿಡಲ್ ಆಫ್ ಎ ಸೆಂಟೆನ್ಸ್. ಸೊ ಅದೇ ವ್ಯತ್ಯಾಸ ತಾವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಅದ್ರ ಜೊತೆಗೆ ಇವುಗಳ ಜೊತೆಗೆ ಎವರ್ ಅನ್ನೋದನ್ನು ಸೇರಿಸ್ತೀವಿ ನಾವು. ಇವು ಕೂಡ ಪ್ರನೌನ್ಗಳು. ಕೆಳಗಡೆ ನೋಡಿ, ವೆನ್ ಎವರ್, ಹೂ ಎವರ್, ವಿಚ್ ಎವರ್, ವಾಟ್ ಎವರ್ ಅಂತ ಬಳಸ್ತೀವಿ. ಇವು ಕೂಡ ಪ್ರನೌನ್ಗಳೇ. ಇವುಗಳನ್ನ ನಾವು ಕಂಪೌಂಡ್ ರಿಲೇಟಿವ್ಸ್ ಅಂತ ಕರಿತೀವಿ ಅಲ್ವಾ. ಇವುಗಳನ್ನೆಲ್ಲ ಸೆಂಟೆನ್ಸ್, ಇವುಗಳ ಬಗ್ಗೆ ಡೀಪಾಗಿ ಎಕ್ಸ್ಪ್ಲನೇಷನ್ಗೆ ಹೋಗೋದು ಬೇಡ. ಬಟ್ ಇವೆಲ್ಲ ಪ್ರನೌನ್ಸ್ಗಳು ಅಂತ ಅನ್ನೋದು ತಮಗೆ ಗೊತ್ತಾದರೆ ಸಾಕು, ನಾವು ಸೆಕೆಂಡರಿ PUC ಬರ್ತಕ್ಕಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರುವಂಥ ಪ್ರನೌನು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಡೆಮಾನ್ಸ್ಟ್ರೇಟ್ ಅಂತಂದರೆ ಪ್ರದರ್ಶನ ಮಾಡೋದು. ಯಾವುದೋ ಒಂದು ವಸ್ತುವನ್ನು ತೋರಿಸ್ಬಿಟ್ಟು ನಾವು ಇದು ಅದು ಅಂತ ಹೇಳ್ತೀವಲ್ವ, ಇವು ಅವು ಅಂತೆಲ್ಲ ಹೇಳ್ಬೇಕಾದ್ರೆ ಬಳಸ್ತಕ್ಕಂಥ ವರ್ಡ್ಗಳು ಕೂಡ ಪ್ರನೌನ್ ಆಗ್ತವೆ. ದೀಸ್ ಪ್ರನೌನ್ಸ್ ಆರ್ ಯೂಸ್ ಟು ಇಂಡಿಕೇಟ್ ಆರ್ ಪಾಯಿಂಟ್. ಯಾರಾದರೂ ಇಂಡಿಕೇಟ್ ಮಾಡುವಾಗ ಅಥವಾ ಪಾಯಿಂಟ್ ಮಾಡಿ ತೋರಿಸಿ ಹೇಳುವಾಗ ಇವುಗಳನ್ನ ಬಳಸ್ತೀವಿ. ಪಾಯಿಂಟ್ ಔಟ್ ದ ಪರ್ಸನ್ ಆರ್ ಥಿಂಗ್ ಬೀಯಿಂಗ್ ರೆಫರ್ಡ್ ಟು. ಯಾವುದಾದ್ರೂ ಒಂದು ವಸ್ತು ಅಥವಾ ವಸ್ತುಗಳ ಬಗ್ಗೆ ನಾವು ಮಾತಾಡೋಕೆ ಇವುಗಳನ್ನ ಬಳಸ್ತೀವಿ. ಇಲ್ಲಿದ್ದಾವೆ ನೋಡಿ ಎಕ್ಸಾಂಪಲ್, ದಿಸ್, ದೋಸ್, ದ್ಯಾಟ್, ದೀಸ್, ಈ ಥರ ಎಲ್ಲ ಹೇಳ್ತೀವಿ. ಇದು ಅದು ಅಂತೆಲ್ಲ ಹೇಳುವಾಗ ಇವುಗಳು ಕೂಡ ನಾವು ಪ್ರನೌನ್ಗಳಾಗಿಯೇ ಯೂಸ್ ಮಾಡ್ತಾ ಇರ್ತೀವಿ. ಇವುಗಳನ್ನ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಇಲ್ಲಿ ನೋಡಿದಾಗ ತಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆರ್ ದೀಸ್ ದ ಗಿಫ್ಟ್ಸ್ ಫ್ರಮ್ ಜಾನ್. ದೀಸ್ ಅಂತ ಹೇಳುವಾಗ ನಾವು ತೋರಿಸಿ ಹೇಳ್ತಾ ಇರ್ತೀವಿ, ಇವು ಅಂತ ಹೇಳ್ತಿರ್ತೀವಿ. ದಿಸ್ ಇಸ್ ಮೈ ಪೆನ್. ಈ ಪೆನ್ನು ಅಂದರೆ ನಾವು ಪೆನ್ ತೋರಿಸ್ತಿರ್ಬೇಕು ಅವಾಗ, ಸುಮ್ಮನೆ ನಮ್ಮ ಕೈಯಲ್ಲಿ ಪೆನ್ನು ಇಲ್ಲ ಏನೂ ಇಲ್ಲ. ದಿಸ್ ಈಸ್ ಮೈ ಪೆನ್ ಅಂದಾಗ ಯಾವ ಪೆನ್ನು? ಸೊ ದಟ್ ಮೀನ್ಸ್ ವಿ ಆರ್ ಪಾಯಿಂಟಿಂಗ್ ಸಮಥಿಂಗ್. ಸೊ ಇದು ಅಂತ ಹೇಳುವಾಗ, ಅದನ್ನು ತೋರಿಸ್ಬಿಟ್ಟು ಹೇಳುವಾಗ ನಾವು ಇವುಗಳನ್ನ ಬಳಸ್ತೀವಿ. ಸೊ ಇದು ಕೂಡ ಪ್ರನೌನ್. ದ್ಯಾಟ್ ಮೈ ನಾಟ್ ಬಿ
ಮೈ ಪ್ರಾಪರ್ಟಿ. ಅದು ಅಂದರೆ ಅಲ್ಲಿ ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. ಹತ್ತಿರ ಇದ್ದರೆ ಇದು, ಅಥವಾ ದೂರ ಇದ್ದರೆ ದ್ಯಾಟ್ ಅಂತ ಆಗುತ್ತೆ. ಸಿಂಗ್ಯುಲರ್ ಇದ್ದರೆ ಹತ್ತಿರ ಇದ್ದಿದ್ದು ದೀಸ್ ಇದ್ದಿದ್ದು ಅದು ದೋಸ್ ಅಂತ ಆಗುತ್ತೆ ಪ್ಲೂರಲಲ್ಲಿ ಅಲ್ವಾ. ನೋಡಿ, ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್, ದೀಸ್ ಬೂಟ್ಸ್ ಆರ್ ನಾಟ್ ಯುವರ್ಸ್. ದೀಸ್ ಬೂಟ್ಸ್ ಅಂದರೆ ಅಲ್ಲಿ ಬೂಟ್ಗಳು ಇರಬೇಕು, ಈ ಬೂಟ್ಗಳು ನಿಮ್ಮವಲ್ಲ ಅಂತ ಹೇಳ್ಬೇಕಾದ್ರೆ ಆ ಬೂಟ್ಗಳನ್ನ ಪಾಯಿಂಟ್ ಮಾಡಿ ತೋರಿಸುವಾಗ, ಇಂಡಿಕೇಟ್ ಮಾಡಿ ತೋರಿಸುವಾಗ ಈ ದೋಸ್ ಅನ್ನೋದನ್ನು ನಾವು ಬಳಸ್ತೀವಿ. ಹತ್ತಿರ ಇದ್ದರೆ ದೀಸ್ ಅಂತ ಬಳಸ್ತೀವಿ, ದೂರ ಇದ್ದರೆ ದೋಸ್ ಅಂತ ಬಳಸ್ತೀವಿ. ಸೊ ಇವುಗಳನ್ನೆಲ್ಲ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇವಾಗ ನಾವು ಪ್ರೊನೌನ್ಗಳಲ್ಲಿ ಲಾಸ್ಟ್ ಟೈಪ್ ಆಫ್ ಪ್ರೊನೌನ್ಗೆ ಹೋಗ್ತಾ ಇದ್ದೀವಿ, ಇಂಡೆಫಿನೆಟ್ ಪ್ರೊನೌನ್. ಇಂಡೆಫಿನೆಟ್ ಅಂತಂದರೆ ಇಲ್ಲಿ ಡೆಫಿನೆಟ್ನೆಸ್ ಇರಲ್ಲ, ನಾಟ್ ಕ್ಲಾರಿಟಿ ಅಲ್ವಾ. ಸೊ ಈಗ ಗಂಡಸು ಅಥವಾ ಜೆಂಟ್ಸ್ಗೆ ನಾವು ಹಿ ಅಂತ ಬಳಸ್ತೀವಿ, ಲೇಡೀಸ್ಗಳಿಗೆಲ್ಲ ಶಿ ಅಂತ ಬಳಸ್ತೀವಿ ಅಲ್ವಾ. ವಸ್ತುಗಳಿಗೆಲ್ಲ ಇಟ್ ಅಂತ ಬಳಸ್ತೀವಿ, ದೇ ಅಂತ ಬಳಸ್ತೀವಿ. ಬಟ್ ಇಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಇಲ್ಲಿ ಗಂಡು ಹೆಣ್ಣು ಯಾವುದು ಡಿಫ್ರೆನ್ಸ್ ಇರಲ್ಲ, ಇಂಡೆಫಿನೆಟ್ ಆಗಿ ಬಳಸ್ತಕ್ಕಂಥ ಪದಗಳು ಕೂಡ ಇರ್ತವೆ. ಇಂಡೆಫಿನೆಟ್ ಪ್ರೊನೌನ್ಸ್ ಆರ್ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಇನ್ ರೆಫರೆನ್ಸ್ ಟು ಎ ಪರ್ಸನ್ ಆರ್ ಎ ಥಿಂಗ್ ದಟ್ ಈಸ್ ನಾಟ್ ಸ್ಪೆಸಿಫಿಕ್ ಆರ್ ನಾಟ್ ನೌನ್. ಅದು ಸ್ಪೆಸಿಫಿಕ್ ಆಗಿರಲ್ಲ, ಗೊತ್ತಿರಲ್ಲ. ಸೊ ಹಾಗಾಗಿ ಆ ಥರ ನಾವು ಬಳಸ್ತಾ ಇರ್ತೀವಿ. ಅವುಗಳನ್ನ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಬರಿತೀವಿ. ಇಲ್ಲಿ ಪ್ರೊನೌನ್ಗಳು ಎಕ್ಸಾಂಪಲ್ಸ್ಗಳು ಸ್ವಲ್ಪ ಇದ್ದಾವೆ ನೋಡಿ. ಆಲ್, ಇಲ್ಲಿ ಆಲ್ ಅಂದರೆ ಯಾರು, ಲೇಡೀಸಾ ಜೆಂಟ್ಸಾ? ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ, ಇಲ್ಲಿ ಟೋಟಲಿ ಎಲ್ಲರಿಗೂ ಸೇರಿಬಿಟ್ಟು ಎಲ್ಲರೂ ಅಂತ ಹೇಳ್ತಾ ಇರ್ತೀವಿ. ಸೊ ಆಲ್ ಅಂತ ಹೇಳ್ತೀವಿ. ಈಚ್, ಮೋಸ್ಟ್, ಅದರ್, ಅನದರ್, ಈದರ್, ನೀದರ್ ಅಲ್ವಾ. ಇವನ್ನೆಲ್ಲ ನಾವು ಬಳಸ್ತಿರ್ತೀವಿ, ಸೆಂಟೆನ್ಸಲ್ಲಿ ಬಳಸ್ತೀವಿ. ಬಟ್ ಇವುಗಳೆಲ್ಲವೂ ಕೂಡ ಪ್ರೊನೌನ್ಸ್ಗಳು ಅಂತ ತಮಗೆ ಗೊತ್ತಿರಬೇಕು. ಇವುಗಳನ್ನ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಯಾಕೆ ಅಂತ, ವಿ ಆರ್ ನಾಟ್ ಟಾಕಿಂಗ್ ಸಮ್ವನ್ ಹೂ ಈಸ್ ಸ್ಪೆಸಿಫಿಕ್ ಅಲ್ವಾ. ಯಾವ ಗೊತ್ತಿರೋ ವ್ಯಕ್ತಿಗಳ ಬಗ್ಗೆ ನಾವು ಬಳಸ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇವನ್ನೆಲ್ಲ ಈ ಥರ ಕರಿತೀವಿ. ಇಲ್ಲಿ 2 ಕಲರಲ್ಲಿದ್ದಾವೆ, ಗ್ರೀನ್ ಮತ್ತು ಯೆಲ್ಲೋ ಕಲರಲ್ಲಿ ಪ್ರೊನೌನ್ಗಳನ್ನ ನೋಡ್ತಾ ಇದ್ದೀವಿ. ಈ ಯೆಲ್ಲೋ ಕಲರಲ್ಲಿರೋವೆಲ್ಲ ನಮಗೆ ಈ ಪ್ರೊನೌನ್ಗಳಾದರೂ ಕೂಡ ಇವು ಸಿಂಗ್ಯುಲರ್ ಆಗಿರ್ತವೆ, ಏಕವಚನ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ತಾವು ಹಿಂದಿನ ವರ್ಷ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಕಲಿಯುವಾಗ ಇದ್ರ ಬಗ್ಗೆ ತಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಈದರ್, ನೀದರ್, ಎವ್ರಿಬಡಿ, ಸಂಬಡಿ, ನೋ ಬಡಿ ಅಲ್ವಾ, ಎವ್ರಿ ಒನ್, ನೋ ಒನ್, ಇವುಗಳೆಲ್ಲ ನಾವು ಏಕವಚನಗಳಾಗಿ ಬಳಸಬೇಕು. ಇವೆಲ್ಲ ಯಾಕೆ ಬೇಕು ನಮಗೆ ಅಂತಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಬೇಕಾದ್ರೆ ನಾವು ಈ ಸಿಂಗ್ಯುಲರ್ಗಳಿಗೆಲ್ಲ ವರ್ಬ್ ಮುಂದೆ ಎಸ್ ಹಾಕಿ ಹೇಳ್ತಾ ಇರ್ತೀವಿ ಅಲ್ವಾ. ಹಿ ವರ್ಕ್ಸ್ ಅಂತ ಹೇಳುವಾಗ ಹಿ ಅನ್ನೋದು ಏಕವಚನ ಇರ್ತದೆ. ಸೊ ಹಾಗಾಗಿ ನಾವು ವರ್ಕ್ಸ್ ಅಂತ ಹೇಳ್ತೀವಿ. ದೇ ವರ್ಕ್ ಅನ್ನುವಾಗ ದೇ ಅನ್ನೋದು ಬಹುವಚನ ಇರ್ತದೆ, ವರ್ಕ್ ಮಾತ್ರ ಇರ್ತದೆ. ಏಕವಚನ ಇದ್ದರೆ ವರ್ಬ್ ಜೊತೆಗೆ ನಾವು ಎಸ್ನ ಸೇರಿಸಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಕ್ಕಂಥ ಈ ಪ್ರೊನೌನ್ಗಳೆಲ್ಲ ಏಕವಚನಗಳಾಗಿ ನಾವು ಯೂಸ್ ಮಾಡ್ತೀವಿ. ಇವುಗಳನ್ನ ಬಳಸುವಾಗಲೇ ನಾವು ದೊಡ್ಡ ತಪ್ಪು ಮಾಡ್ತೀವಿ. ಯಾಕೆ ಅಂತಂದರೆ ಅವು ಏಕವಚನನ ಅಥವಾ ಬಹುವಚನ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಎವ್ರಿ ಒನ್ ಅಂತಂದಾಗ ಪ್ರತಿಯೊಬ್ಬರು ಅಂತಂದಾಗ ನಮಗೆ ಇದು ಪ್ಲೂರಲ್ ಟೆನ್ಸ್ ಅಂತ ಅಂದ್ಕೊಂಡ್ಬಿಡ್ತೀವಿ. ನೋ, ಅದು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಎವ್ರಿಥಿಂಗ್, ನಥಿಂಗ್ ಅಲ್ವಾ. ಸೊ ಇವುಗಳನ್ನೆಲ್ಲ ನಾವು ಏಕವಚನಗಾಗಿ ಬಳಸ್ತಾ ಇರ್ತೀವಿ. ಸೊ ಇದನ್ನು ತಾವು ಈಗ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಪ್ರೊನೌನ್ ಅಂದರೆ ಏನು ಅಲ್ವಾ, ಅದರಲ್ಲಿರ್ತಕ್ಕಂಥ ಟೈಪ್ಸ್ ಆಫ್ ಪ್ರೊನೌನ್ಗಳು ವಿತ್ ಎಕ್ಸಾಂಪಲ್ಸ್ಗಳನ್ನ ಶಾರ್ಟಾಗಿ ನೋಡ್ಕೊಂಡು ಬಂದ್ವಿ. ಇವಾಗ ನಾವು ಮುಖ್ಯವಾಗಿ ಬಂದಿರತಕ್ಕಂಥದ್ದು ಯಾಕೆ ಎಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅಂತಂದರೆ, ಈ ಪ್ರೊನೌನ್ಗಳು ನಮಗೆ ಗೊತ್ತಿರೋ ವರ್ಡ್ಸ್ಗಳಾಗಿದ್ದರೂ ಕೂಡ ಇವನ್ನ ಬಳಸುವಾಗ ನಾವು ತುಂಬ ತಪ್ಪುಗಳನ್ನ ಮಾಡ್ತೀವಿ. ಸೊ ಆ ತಪ್ಪುಗಳು ಏನು ಅಂತ ಸ್ವಲ್ಪ ಶಾರ್ಟಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಯಾಕೆ ಅಂತಂದರೆ ಈ ಪ್ರೊನೌನ್ಗಳನ್ನು ನಿಮ್ಮ ಸೆಕೆಂಡ್ರಿ PUC ಎಕ್ಸಾಮಲ್ಲಿ ಮಾತ್ರ ಕೇಳ್ತಾರೆ, ಮುಂದೆ ಕೇಳಲ್ಲ ಅಂತ ಅನ್ಕೋ ಆಗಿಲ್ಲ. ನಾವು ಮಾತಾಡೋಕ್ಕೂ ಇವು ಬೇಕಾಗುತ್ತೆ. ಜೊತೆಗೆ ಮುಂದೆ ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ತಗೋದಾದರೆ ಅಲ್ಲೂ ಕೂಡ ಈ ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವೆಶನ್ ಇದ್ದೇ ಇರ್ತದೆ. ಈ ಪ್ರೊನೌನ್ಗಳನ್ನ ಬಳಸೋದಕ್ಕೆ ನಮಗೆ ಕರೆಕ್ಟಾಗಿ ಬಂತು ಅಂತಂದರೆ ಮಾತ್ರ ನಾವು ಅಲ್ಲಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಮಿಸ್ಟೇಕ್ಗಳನ್ನ ಮಾಡ್ತೀವಿ ನಾವು ಪ್ರೊನೌನ್ಗಳನ್ನ ಬಳಸುವಾಗ ಅಂತಂದರೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್, ಮಿಸ್ಟೇಕ್ಸ್ ಇನ್ ಯೂಸಿಂಗ್ ಪರ್ಸ್ನಲ್ ಪ್ರೊನೌನ್. ಪರ್ಸ್ನಲ್ ಪ್ರೊನೌನ್ಗಳನ್ನ ಬಳಸುವಾಗ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಸೊ ಪರ್ಸ್ನಲ್ ಪ್ರೊನೌನ್ಗಳು ಬಳಸುವಾಗ ಮೊದಲೇದೇನು ಅಂತಂದರೆ, ನಾವು ಎಸ್ಪೆಷಲಿ ನಾವು ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಏನು ಮಾಡ್ತೀವಿ ಅಂತಂದರೆ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ, ಸೀನಿಯರ್ಸ್ಗೆ ಅಥವಾ ಗೌರವಾನ್ವಿತ ವ್ಯಕ್ತಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡುವಾಗ ಬಹುವಚನ ಬಳಸ್ತೀವಿ ಅಲ್ವಾ. ನಮ್ಮ ತಂದೆ ಬೆಂಗಳೂರಲ್ಲಿದ್ದಾರೆ, ಅವರು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಈ ಥರ ಹೇಳುವಾಗ ನಾವು ಅವರು ಅಂತ ಬಳಸ್ತೀವಿ. ಅವರು ಅಂತಂದರೆ ತುಂಬ ಜನ ಇದ್ದಾರೆ ಅಂತ ಅರ್ಥ ಅಲ್ಲ, ಅಲ್ಲಿ ಅವರಿಗೆ ನಾವು ಗೌರವ ಕೊಡೋದಕ್ಕೆ ಆ ಥರ ಬಳಸ್ತೀವಿ. ಬಟ್ ಇಂಗ್ಲೀಷ್ನಲ್ಲಿ ಈ ಥರ ಬಹುವಚನ, ಒಬ್ಬರಿಗೇ ನಾವು ಬಹುವಚನ ಬಳಸುವಂಥ ಪದ್ಧತಿ ಇಲ್ಲ. ಅವರು ಹಿ ಮೇ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ, ದೊಡ್ಡ ಸೈಂಟಿಸ್ಟೇ ಇರಲಿ, ಯಾರೇ ಇರಲಿ,
ಅವರಿಗೆ ಏಕವಚನನೇ ನಾವು ಬಳಸಬೇಕಾಗತ್ತೆ. ಸೊ ಅದನ್ನು ನಾವು ತಪ್ಪು ಮಾಡಬಾರ್ದು. ಯಾಕಂದರೆ ನಾವು ಕನ್ನಡದಲ್ಲಿ ಮಾತಾಡ್ದಂಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದಾಗ ತಪ್ಪಾಗತ್ತೆ ಅಲ್ವಾ. ಈಗ ಪ್ರೈಮ್ ಮಿನಿಸ್ಟರ್ ಹೀ ಈಸ್ ಕಮಿಂಗ್ ಟು ಅವರ್ ಡಿಸ್ಟ್ರಿಕ್ಟ್ ಅಂತ ಹೀ ಅಂತಲೇ ಬಳಸಬೇಕು ನಾವು. ಅಲ್ಲಿ ಹೆಣ್ಮಗಳು ಯಾರಿದ್ರು ಕೂಡ ಯಾರೋ ಮಿನಿಸ್ಟ್ರ್ ಇದ್ದಾಳೆ ಅಲ್ವಾ, ಯಾವುದೋ ಒಬ್ಬರು ದೊಡ್ಡ ಸೈಂಟಿಸ್ಟ್ ಇದ್ದಾರೆ ಲೇಡಿ ಅಂತಂದಾಗ ನಾವು ಶಿ ಅಂತಲೇ ಬಳಸಬೇಕಾಗತ್ತೆ. ಶಿ ಅಂತ ಬಳಸಿದ್ವಿ, ಅವಳು ಅಂತೀವಲ್ಲ, ನಾವು ಗೌರವ ಕೊಡೋದಿಲ್ಲ ಅಂತಲ್ಲ. ಬಟ್ ಇಂಗ್ಲೀಷ್ ರೂಲ್ಸ್ ಇರೋದು ಹಾಗೆ ನಾವು ಒಬ್ಬನೇ ವ್ಯಕ್ತಿಗೆ ನಾವು ಪ್ಲೂರಲ್ ಟೆನ್ಸನ್ನು ಪ್ಲೂರಲ್ ವರ್ಡ್ಗಳನ್ನ ಬಳಸೋ ಹಾಗಿಲ್ಲ. ಇವಾಗ ಅದ್ರ ಬಿಟ್ಟು ಪರ್ಸನಲ್ ಪ್ರೊನೌನ್ ಇನ್ನೂ ಏನು ತಪ್ಪು ಮಾಡ್ತೀವಿ ನೋಡಿ. ಇಲ್ಲಿ ನಾವು ಮೇನ್ ತಪ್ಪು ಮಾಡೋದು ಏನು ಅಂತಂದರೆ ಯೂಸ್ ದ ಕರೆಕ್ಟ್ ಪ್ರೊನೌನ್ ಫಾರ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆ್ಯಂಡ್ ಪಾಸೆಸಿವ್ ಕೇಸ್. ಇಲ್ಲಿ ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತಕ್ಕಂಥ ಪ್ರೊನೌನ್ಗಳನ್ನ ಕೆಲವೊಂದು ಸರಿ ನಾವು ಆಬ್ಜೆಕ್ಟಿವ್ ಪ್ರೊನೌನಾಗಿ ಯೂಸ್ ಮಾಡ್ತೀವಿ. ಆಬ್ಜೆಕ್ಟಿವ್ ಪ್ರೊನೌನ್ ಯೂಸ್ ಮಾಡೋ ಪ್ಲೇಸಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ ಯೂಸ್ ಮಾಡ್ತೀವಿ. ನಮಗದು ಏನು ಗೊತ್ತಾಗಲ್ಲ, ಸರಿ ಇದೆ ಅಂತ ಅನಿಸುತ್ತೆ, ಬಟ್ ಅದು ಕಾಮನ್ನಾಗಿ ನಮ್ಗೆ ಈ ಸರಿ ಅನಿಸಿದ್ರು ಕೂಡ ಅದು ರೂಲ್ಸ್ ಪ್ರಕಾರ ತಪ್ಪಾಗಿರ್ತದೆ. ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನ ಮಾತ್ರ ಇಲ್ಲಿ ಎಕ್ಸಾಂಪಲಿಗೆ ನಾವು ತೊಗೊಂಡ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ನೋಡಿ 2 ಕಾಲಮ್ ಇದೆ. ಫಸ್ಟ್ ಕಾಲಮಲ್ಲಿ ಬರುವಂಥ ಸೆಂಟೆನ್ಸ್ಗಳು, ಸೆಕೆಂಡ್ ಕಾಲಮಲ್ಲಿ ಬರುವಂಥ ಸೆಂಟೆನ್ಸ್ಗಳನ್ನ ನೋಡಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡ್ತೀವಿ. ಫಸ್ಟ್ ಕಾಲಮಲ್ಲಿ ಬರ್ತಕ್ಕಂಥದ್ದನ್ನು ನೋಡಿ, ಮೀ ಆ್ಯಂಡ್ ಮೈ ಬ್ರದರ್ ಗೋ ಟು ಸ್ಕೂಲ್. ಇದು ನಾವು ಸಾಮಾನ್ಯವಾಗಿ ಬಳಸ್ತಿರ್ತೀವಿ ಮೀ. ಇದು ಮೀ ಅಂತಂದರೆ ನಾವು ಮೊದಲೇ ನೋಡ್ಕೊಂಡಿದ್ವಿ, ಮೀ ಅನ್ನೋದು ಆಬ್ಜೆಕ್ಟಿವ್ ಪ್ರೊನೌನ್ ಅದು. ಸೊ ಸಬ್ಜೆಕ್ಟಿವ್ ಪ್ರೊನೌನ್ ಏನಿರ್ತದೆ ಐ ಅಂತ ಇರ್ತದೆ. ಸೊ ನಾವು ಐ ಬಳಸೋ ಬದಲಾಗಿ ಏನು ಮಾಡಿಬಿಡ್ತೀವಿ, ಮೀ ಅಂತ ಬಳಸ್ತೀವಿ. ನಮಗೆ ಇದೇನೋ ತಪ್ಪಾಗಲ್ಲ. ಕೆಲವೊಂದು ಸರಿ ಕೊಲಕ್ವಿಯಲ್ ಇಂಗ್ಲೀಷ್ ಅಂತ ಕರಿತೀವಿ ನಾವು. ಗ್ರಾಮೀಣ ಭಾಷೆ ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಇಂಥ ತಪ್ಪುಗಳೆಲ್ಲ ನಡೀತಾನೆ ಇರ್ತವೆ. ಬಟ್ ನಾವು ಮಾತಾಡೋಕ್ಕಾಗಲ್ಲ, ಇಲ್ಲಿ ಎಕ್ಸಾಮಲ್ಲಿ ಬರಿತಾ ಇರೋದ್ರಿಂದ ಇದು ತಪ್ಪಾಗತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಇದನ್ನು ಯೂಸೇಜನ್ನು ನಾವು ನೋಡ್ಕೋಬೇಕು. ಮೀ ಆ್ಯಂಡ್ ಮೈ ಬ್ರದರ್ ಗೋ ಟು ಸ್ಕೂಲ್. ಈ ಸೆಂಟೆನ್ಸಲ್ಲಿ ಏನು ತಪ್ಪಿದೆ ಅಂತ ಕೇಳಿದಾಗ ನಮಗೇನೋ ತಪ್ಪು ಅಂತ ಅನ್ಸಲ್ಲ. ಬಟ್ ಇಲ್ಲಿ ಮೀ ಅಂತ ಬಳಸಿದಾರಲ್ಲ ಇದು ತಪ್ಪು. ಯಾಕೆ ಅಂತಂದರೆ ನಿಮಗೂ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ಮೀ ಅನ್ನೋದು ಆಬ್ಜೆಕ್ಟಿವ್ ಪ್ರೊನೌನ್ ಆಗಿರೋದ್ರಿಂದ ಇದು ಆಬ್ಜೆಕ್ಟಿವ್ ಪ್ಲೇಸಲ್ಲಿ ಬರಬೇಕು, ಸ್ಟಾರ್ಟಿಂಗಲ್ಲೇ ಬರಬಾರ್ದು. ಸೊ ಅದನ್ನು ಸೆಂಟೆನ್ಸ್ ಕರೆಕ್ಟ್ ನೋಡಿ, ಮೈ ಬ್ರದರ್ ಆ್ಯಂಡ್ ಐ ಗೋ ಟು ಸ್ಕೂಲ್. ಇಲ್ಲಿ ಐ ಆ್ಯಂಡ್ ಮೈ ಬ್ರದರ್ ಗೋ ಟು ಸ್ಕೂಲ್ ಅಂತ ಆಗಬಹುದಲ್ಲ ಅಂತ ಅನ್ಕೋಬೋದು. ಆ ಸೆಂಟೆನ್ಸ್ ಗ್ರಾಮರ್ ಪ್ರಕಾರ ಕರೆಕ್ಟ್ ಆದರೂ ಕೂಡ ನಾವು ಈ ಥರನೇ ಬರೆಯೋದು ಒಳ್ಳೆಯದು. ಯಾಕೆ ಅಂತಂದರೆ ಮತ್ತೊಬ್ಬರನ್ನ ನಾವು ಫಸ್ಟು ಮೆನ್ಷನ್ ಮಾಡಬೇಕು. ಅದೊಂಥರ ರೆಸ್ಪೆಕ್ಟ್ ತೋರಿಸ್ದಂಗೆ. ಮೈ ಬ್ರದರ್ ಆ್ಯಂಡ್ ಐ ಗೋ ಟು ಸ್ಕೂಲ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಆ್ಯಂಡ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್. ಈ ಸೆಂಟೆನ್ಸ್ ಕರೆಕ್ಟಾಗಿದೆ. ಗ್ರಾಮಟಿಕಲಿ ಈ ಸೆಂಟೆನ್ಸ್ ಏನೂ ತಪ್ಪಿಲ್ಲ. ಯಾಕೆ ನೋಡಿ, ಅದ್ರಲ್ಲಿ ನಾನು ರೆಡ್ಡಾಗಿ ಏನೂ ಮಾರ್ಕ್ ಮಾಡೇನೇ ಇಲ್ಲ. ಬಟ್ ಈ ಸೆಂಟೆನ್ಸ್ ನಮಗೆ ಸರಿಯಾಗಿ ಅನಿಸಲ್ಲ. ಯಾಕೆ ಅಂತಂದರೆ ನಾವು ಮತ್ತೊಬ್ಬರನ್ನ ಮೊದಲು ಮೆನ್ಷನ್ ಮಾಡಬೇಕು. ಸೆಂಟೆನ್ಸ್ನ ಸರಿಯಾಗಿ ಹೆಂಗೆ ಬರಿಬೋದು ನೋಡಿ. ನೆಕ್ಸ್ಟಲ್ಲಿ ಯು ಆ್ಯಂಡ್ ಐ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್. ಅವರನ್ನು ನಾವು ಮೊದಲು ಹೇಳಬೇಕು, ಅದಾದಮೇಲೆ ಐ ಅಂತ ಹೇಳಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಟೀಚರ್ ಗೇವ್ ವರ್ಕ್ ಟು ಐ ಆ್ಯಂಡ್ ರಾಜು. ಇಲ್ಲಿ ನೋಡಿ, ಆಬ್ಜೆಕ್ಟಿವ್ ಪ್ರೊನೌನ್ನ ಬಳಸೋ ಜಾಗದಲ್ಲಿ ಸಬ್ಜೆಕ್ಟಿವ್ ಪ್ರೊನೌನನ್ನು ಬಳಸಿದ್ದೀವಿ. ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಬರಬೇಕು ಯಾವತ್ತು ಸಬ್ಜೆಕ್ಟಿವ್ ಪ್ರೊನೌನ್ಗಳು. ಆಬ್ಜೆಕ್ಟಿವ್ ಪ್ರೊನೌನ್ಗಳು ಏನಿದ್ರು ಕೂಡ ವರ್ಬ್ ಆದಮೇಲೆ ಬರಬೇಕು ಅಂತ ಆಗಲೇ ನೋಡಿದ್ವಿ. ಸೊ ಅದು ಐ ಅನ್ನೋದು ರೆಡ್ಡಲ್ಲಿದೆ ನೋಡಿ. ಸೊ ಹಾಗಾಗಿ ಅದು ಕರೆಕ್ಟಾಗಿರೋ ಸೆಂಟೆನ್ಸ್ ಹಾಗೆ ಅಂತಂದರೆ, ಟೀಚರ್ ಗೇವ್ ವರ್ಕ್ ಟು ರಾಜು ಆ್ಯಂಡ್ ಮೀ. ಇಲ್ಲೂ ಕೂಡ ನಾವು ರಾಜು ಅನ್ನೋದನ್ನು ಪ್ರಿಂಟಿಗೆ ಹಾಕ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಮತ್ತೊಬ್ಬರನ್ನ ನಾವು ಮೊದಲು ಹೇಳಬೇಕು. ಅದೊಂಥರ ರೆಸ್ಪೆಕ್ಟ್ ತೋರಿಸೋ ಥರ. ಫಾದರ್ ಗೇವ್ ಮನಿ ಟು ಐ ಆ್ಯಂಡ್ ಯು. ಈ ಥರ ಮಾತಾಡ್ಬಿಡ್ತಾರೆ ಕೆಲವೊಬ್ಬರು. ಬರಿಬೇಕಾದ್ರೆ ನಮಗೇನು ತಪ್ಪು ಅನ್ಸಲ್ಲ, ಸರಿ ಇದೆ ಬಿಡು ಅಂತ ಅನ್ನಿಸ್ತೀವಿ. ಬಟ್ ಇಲ್ಲಿ ಆಬ್ಜೆಕ್ಟಿವ್ ಪ್ರೊನೌನನ್ನು ಬಳಸಬೇಕಾಗತ್ತೆ. ಸೊ ಸರಿಯಾಗಿ ಹೇಗೆ ಬಳಸ್ಬೋದು ಅಂತಂದರೆ, ಫಾದರ್ ಗೇವ್ ಮನಿ ಟು ಯು ಆ್ಯಂಡ್ ಮೀ. ನಿನಗೆ ಮತ್ತು ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ಒಂದು ತಪ್ಪು ಏನು ಮಾಡ್ತೀವಿ ನಾವು ಪರ್ಸ್ನಲ್ ಪ್ರೊನೌನಲ್ಲಿ ಅಂತಂದರೆ, ಡೋಂಟ್ ಯೂಸ್ ಅಪಾಸ್ಟ್ರೋಫ್ ಟು ಪೊಸೆಸಿವ್ ಪ್ರೊನೌನ್ಸ್. ಅಲ್ಲೇ ನಾನು ಹೇಳಿದ್ದೆ, ಪೊಸೆಸಿವ್ ಪ್ರೊನೌನ್ಗಳನ್ನ ಬರೆಯುವಾಗ ಅಪಾಸ್ಟ್ರೋಫ್ಗಳನ್ನ ಬರೀಬಾರ್ದು. ಇಲ್ಲಿ ನೋಡಿ, ರಾಂಗ್ ಆ್ಯಂಡ್ ರೈಟ್ 2 ಕಾಲಮ್ಸ್ ಸೇಮ್ ಇದೆ. ಯುವರ್ಸ್ ಅಂತ ಬರೆಯುವಾಗ ಯುವರ್ ಅಪಾಸ್ಟ್ರೋಫ್ ಎಸ್ ಅಂತ ಬರಿತೀವಿ. ಸೊ ಆ ಥರ ಬರೀಬಾರ್ದು. ಎಸ್ಪೆಷಲಿ ನಾವು ಇದನ್ನು ಎಲ್ಲಿ ಬರಿತೀವಿ ಅಂತಂದರೆ, ಲೆಟರ್ ರೈಟಿಂಗಲ್ಲಿ ಲಾಸ್ಟಲ್ಲಿ ಯುವರ್ ಸನ್ ಈ ಥರ ಎಲ್ಲ ಬರಿಬೇಕಾದ್ರೆ ಯುವರ್ಸ್ ಅಫೆಕ್ಷನೇಟ್ಲಿ ಈ ಥರ ಬೇರೆ ಬೇರೆ ಕಡೆ ಎಲ್ಲ ಬಳಸುವಾಗ ಅಪಾಸ್ಟ್ರೋಫ್ ಹಾಕಿಬಿಡ್ತೀವಿ. ಬಟ್ ಇದಕ್ಕೆ ಅಪಾಸ್ಟ್ರೋಫ್ ಬರೋದೇ ಇಲ್ಲ. ಯುವರ್ಸ್ ಅಂತ ಅಷ್ಟೇ ಬರಿಬೇಕು. ಅವರ್ಸ್, ಇಲ್ಲೂ ಕೂಡ ಅವರ್ ಆದಮೇಲೆ ಅಪಾಸ್ಟ್ರೋಫ್ ಹಾಕಿ ಎಸ್ ಬರಿಬಾರ್ದು. ಹರ್ಸ್ ಅಂತ ಅನ್ನುವಾಗ ಹರ್ ಹಾಕಿ ಅಪಾಸ್ಟ್ರೋಫ್ ಬರಿಬಾರ್ದು. ದೇರ್ಸ್ ಅಂತ ಅನ್ನುವಾಗ ಇಲ್ಲೂ ಕೂಡ ಅಪಾಸ್ಟ್ರೋಫ್ ಯೂಸ್ ಮಾಡಬಾರ್ದು. ಸೊ ಇವು ಕಾಮನ್ ಮಿಸ್ಟೇಕ್. ಎಲ್ಲಿ ಅಂತಂದರೆ ನಾವು ಪರ್ಸ್ನಲ್ ಪ್ರೊನೌನ್ಗಳನ್ನ ಬಳಸುವಾಗ ಈ ಥರ ತಪ್ಪುಗಳನ್ನ ಮಾಡ್ತಿರ್ತೀವಿ. ಇನ್ನು ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಗಳು ಎಲ್ಲಿ ಮಾಡ್ತೀವಿ ಅಂತಂದರೆ, ಕನ್ಫ್ಯೂಷನ್ ಇನ್ ಯೂಸಿಂಗ್ ಇಂಟ್ರಾಗೇಟಿವ್ ಪ್ರೊನೌನ್ಸ್. ಇಂಟ್ರಾಗೇಟಿವ್ ಪ್ರೊನೌನ್ಗಳನ್ನ ಬಳಸುವಾಗ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಯಾವ ಥರ ತಪ್ಪುಗಳು ಮಾಡಲ್ಲ, ಬಟ್ ಕನ್ಫ್ಯೂಷನ್ಸ್ ಇರ್ತದೆ. ಹೂ ಆ್ಯಂಡ್ ಹೂಮ್.
ಹೂ ಅಂತ ಬಳಸಬೇಕಾ ಅಥವಾ ಹೂಮ್ ಅಂತ ಬಳಸಬೇಕಾ ಅಂತ ಕನ್ಫ್ಯೂಷನ್ ಇರ್ತದೆ. ಯಾವ್ದು ಸರಿ ಯಾವುದು ತಪ್ಪು ಅನ್ನುವಂಥ ಕನ್ಫ್ಯೂಷನ್ಸ್ ಇರ್ತದೆ. ಹೂ ಅಂತ ಹೇಳಿದರೆ ಸರಿ ಆಗುತ್ತಾ, ಹೂಮ್ ಅಂತ ಹೇಳಿದರೆ ಸರಿ ಆಗುತ್ತಾ ಅಂತ ಡೌಟ್ಸ್ ಇರ್ತದೆ. ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗೋಣ. ಹೂ ಅನ್ನೋದು ಸಬ್ಜೆಕ್ಟಿವ್ ಪ್ರೊನೌನ್ ಆದರೆ ಹೂಮ್ ಅನ್ನೋದು ಆಬ್ಜೆಕ್ಟಿವ್ ಪ್ರೊನೌನ್ ಆಗಿರ್ತದೆ. ಈ ಕೆಳಗಡೆ ಎಕ್ಸಾಂಪಲ್ ನೋಡಿ, ರಾಜು ಗೇವ್ ಮನಿ ಟು ರಾಕೇಶ್ ಅನ್ನೋ ಸೆಂಟೆನ್ಸ್ಗೆ ನಾವು ಕ್ವಶನ್ ಕೇಳುವಾಗ, ಅಂದರೆ ಇಂಟ್ರಾಗೇಟಿವ್ ಪ್ರೊನೌನ್ನ ಯೂಸ್ ಮಾಡುವಾಗ, ಡ್ಯಾಶ್ ಗೇವ್ ದ ಮನಿ ರಾಕೇಶ್ ಟು ರಾಕೇಶ್ ಅಂತ. ಓಕೆ, ಇಲ್ಲಿ ಹೂ ಗೇವ್ ದ ಮನಿ ಟು ರಾಕೇಶ್ ಅಂತ ಆಗಬೇಕು. ಇಲ್ಲಿ ಹೂ ಅಂತ ಬಳಸಬೇಕು. ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೋಡಿ, ಡ್ಯಾಶ್ ಡಿಡ್ ರಾಜು ಗೇವ್ ದ ಮನಿ ಅಲ್ವಾ, ಹೂಮ್ ಡಿಡ್ ರಾಜು ಗೇವ್ ದ ಮನಿ. ಆಬ್ಜೆಕ್ಟನ್ನು ಕುರಿತಾಗಿ ಪ್ರಶ್ನೆ ಕೇಳುವಾಗ ನಾವು ಹೂಮ್ ಅಂತ ಬರಿಬೇಕು. ಸಬ್ಜೆಕ್ಟನ್ನು ಕುರಿತಾಗಿ ಪ್ರಶ್ನೆ ಕೇಳುವಾಗ ಹೂ ಅಂತ ಬಳಸಬೇಕು. ಸೊ ಇದು ಕಾಮನ್ ತಪ್ಪುಗಳು ಆಗ್ತಾ ಇರ್ತವೆ. ಬಟ್ ಆಲ್ಮೋಸ್ಟ್ ಇದನ್ನು ಯಾರೂ ತಾವು ಮಾಡಲ್ಲ ಅಂತ ಅನ್ಕೋತೀನಿ. ಬಟ್ ಆದರೂ ಕ್ಲಾರಿಫೈ ಮಾಡ್ಕೊಂಡು ಹೋಗೋಣ. ಇದಾದ್ಮೇಲೆ ಮತ್ತೆ ನಮಗೆ ಎಲ್ಲಿ ಕನ್ಫ್ಯೂಷನ್ ಇರ್ತದೆ, ವಾಟ್ ಅಂತ ಬಳಸಬೇಕಾ ಅಥವಾ ವಿಚ್ ಅಂತ ಬಳಸಬೇಕಾ. ಸೊ ವಾಟ್ಗೂ ವಿಚ್ಗೂ ನಮಗೇನು ಡಿಫ್ರೆನ್ಸ್ ಇಲ್ಲ ಅಂತ ಅನಿಸೋದಿಲ್ಲ. ಸೊ ಇಲ್ಲಿ ನೋಡಿ, ವಾಟ್ ಅನ್ನೋದು ಜನರಲ್ ಆಗಿ ಕೇಳ್ತಕ್ಕಂಥ ಸಿಚುವೇಶನಲ್ಲಿ ಬಳಸ್ತೀವಿ. ಇನ್ನು ವಿಚ್ ಅನ್ನುವಂಥದ್ದನ್ನು ಚಾಯ್ಸ್ ಇದ್ದಾಗ ಅಥವಾ ಸ್ಪೆಸಿಫಿಕ್ ಆಗಿ ಕೇಳುವಾಗ ನಾವು ಇದನ್ನು ಬಳಸ್ತೀವಿ. ಎಕ್ಸಾಂಪಲ್ಗಳು ನೋಡಿ, ವಾಟ್ ಡು ಯು ವಾಂಟ್ ಟು ಬಿಕಮ್, ಏನಾಗಕ್ಕೆ ಇಷ್ಟಪಡ್ತೀಯಾ. ಇಲ್ಲಿ ಆಪ್ಷನ್ಗಳು ತುಂಬ ಇದ್ದಾವೆ. ಇದು ಜನರಲ್, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಪೊಲಿಟಿಷಿಯನ್ ಆಗ್ತೀಯಾ, ಕೆಲಸಗಾರನಾಗ್ತೀಯಾ, ಆರ್ಮಿಗೆ ಸೇರ್ಕೋತೀವ, ಸಿಕ್ಕಾಪಟ್ಟೆ ಆಪ್ಷನ್ ಆಗಿದ್ದಾಗ ನಾವು ಜನರಲ್ ಆಗಿ ವಾಟ್ ಡು ಯು ವಾಂಟ್ ಟು ಬಿಕಮ್ ಅಂತ ಕೇಳ್ಬೋದು. ಆಪ್ಷನ್ಗಳು ಜಾಸ್ತಿ ಇದ್ದಾಗ ಜನರಲ್ ಆಗಿ ಕೇಳ್ತೀವಿ. ನೆಕ್ಸ್ಟು, ವಿಚ್ ಇಸ್ ಯುವರ್ ಫೇವ್ರೆಟ್ ಕಲರ್. ಇಲ್ಲಿ ಕಲರ್ಗಳು ಲಿಮಿಟ್ ಆಗಿದ್ದರೆ ಅಥವಾ ಚಾಯ್ಸ್ಗಳಿದ್ರೆ ನೀವೇ ಒಂದು 4-5 ಕಲರ್ಗಳನ್ನ ತೋರಿಸ್ಬಿಟ್ಟು ಅವಾಗ ಕೇಳಿ ವಿಚ್ ಈಸ್ ಯುವರ್ ಫೇವ್ರೇಟ್ ಕಲರ್. ಮೇಲ್ಗಡೆ ಸೆಂಟೆನ್ಸಲ್ಲಿ ಕೂಡ ನಾವು ವಿಚ್ ಅಂತ ಬಳಸ್ಬೋದು. ವಿಚ್ ಈಸ್ ಯುವರ್ ಫೇವ್ರೇಟ್ ಪ್ರೊಫೆಷನ್, ಯಾವುದಾದ್ರು ಒಂದು ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ವಿಚ್ ಒನ್ ಈಸ್ ಯುವರ್ ಫೇವ್ರೇಟ್ ವಿಚ್ ಒನ್ ಡು ಯು ವಾಂಟ್ ಟು ಬಿಕಮ್ ಅಂತ ನಾವು ಕೇಳ್ಬೋದು. ಚಾಯ್ಸಸ್ಗಳು ಕಡಿಮೆ ಇತ್ತು ಅಂತಂದರೆ, ಕೌಂಟೇಬಲ್ ಇತ್ತು ಅಂತಂದರೆ ನಾವು ವಿಚ್ ಅಂತ ಬಳಸಬೇಕು. ಅದು ಬಿಟ್ಟರೆ ವಾಟ್ ಅಂತ ಬಳಸಬೇಕು. ಸೊ ಇವೆರಡನ್ನ ನಾವು ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತದೆ ಅಷ್ಟೇ. ಇದ್ರ ಜೊತೆಗೆ ನಾವು ಇನ್ನೂ ಒಂದು ಥರ ಪ್ರೊನೌನ್ಗಳನ್ನ ಬಳಸುವಾಗ ತಪ್ಪು ಮಾಡ್ತೀವಿ. ಮಿಸ್ಟೇಕ್ಸ್ ಇನ್ ಯೂಸಿಂಗ್ ರಿಫ್ಲೆಕ್ಸಿವ್ ಪ್ರೊನೌನ್ಗಳನ್ನ ತಪ್ಪಾಗಿ ಬಳಸ್ತೀವಿ. ಯಾವ ಥರ ತಪ್ಪು ಮಾಡ್ತೀವಿ ಅಂತ ಉದಾಹರಣೆ ಮಾಡಿ ನೋಡಿದಾಗ, ಇಲ್ಲಿ 2 ಕಾಲಮಲ್ಲಿ ನೋಡಿ, ಫಸ್ಟ್ ಕಾಲಮ್ ರಾಂಗ್ ಆಗಿ ಬಳಸ್ತೀವಿ, ಸೆಕೆಂಡ್ ಕಾಲಮಲ್ಲಿ ಅದನ್ನು ಸರಿಯಾಗಿ ಹೇಗೆ ಬಳಸ್ಬೋದು ಅನ್ನೋದನ್ನು ಎಕ್ಸಾಂಪಲ್ಗಳನ್ನ ನೋಡ್ಬೋದು. ವಿ ಆರ್ ಗೋಯಿಂಗ್ ಟು ಪೇಂಟ್ ದ ವಾಲ್ ಅವರ್ ಸೆಲ್ಫ್ ಅಂದ್ಬಿಡ್ತೀವಿ. ಇಲ್ಲಿ ಅವರ್ ಅನ್ನೋದು, ವಿ ಅನ್ನೋದು ಪ್ಲೂರಲ್ ಆಗಿದೆ ಅಂತ ನಾವು ನೋಡೋದು ಹೋಗೋದೇ ಇಲ್ಲ. ಇಲ್ಲಿ ನೋಡಿ, ಅವರ್ ಸೆಲ್ಫ್ ಅಂತಂದಾಗ ಅವರ್ ಅಂತನ್ನೋದು ನಮ್ಮ ಅಂತಾಗತ್ತೆ. ಇಲ್ಲಿ ಪ್ಲೂರಲ್ ಟೆನ್ಸ್ ಇರೋದ್ರಿಂದ, ಪ್ಲೂರಲ್ ಇರೋದ್ರಿಂದ ನಾವು ಏನು ಬಳಸ್ಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಪೇಂಟ್ ದ ವಾಲ್ ಅವರ್ ಸೆಲ್ಫ್ಸ್. ಸೊ ಅದನ್ನು ಸಿಂಗ್ಯುಲರ್ ಪ್ಲೂರಲನ್ನು ನೋಡಿಕೊಂಡು ನಾವು ಕರೆಕ್ಟಾಗಿ ಬಳಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಪೀಪಲ್ ಹೂ ಚೀಟ್ ಅದರ್ಸ್ ಚೀಟ್ ದೆಮ್ಸೆಲ್ಫ್ ಅಂತ ಇದೆ. ದೆಮ್ಸೆಲ್ಫ್ ಅಂತಂದರೆ ಇದು ದೆಮ್ ಅನ್ನೋದು ಬಹುವಚನ ಇರೋದ್ರಿಂದ ಸೊ ನಾವು ಕರೆಕ್ಟಾಗಿ ಹೇಗೆ ಬರಿಬೇಕು ಇದನ್ನು, ಪೀಪಲ್ ಹೂ ಚೀಟ್ ಅದರ್ಸ್ ಚೀಟ್ ದೆಮ್ಸೆಲ್ವ್ಸ್. ಸೊ ಇದು ಕರೆಕ್ಟಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಮೈ ಫ್ರೆಂಡ್ಸ್ ದೇರ್ ಸೆಲ್ಫ್ ಡೋಂಟ್ ರೆಕಗ್ನೈಸ್ ಮೀ. ದೇರ್ ಸೆಲ್ಫ್ ಅನ್ನುವಂಥ ರಿಫ್ಲೆಕ್ಸಿವ್ ಪ್ರೊನೌನ್ ಇಲ್ಲೇ ಇಲ್ಲ ಅಲ್ಲಿ. ಮೈ ಫ್ರೆಂಡ್ಸ್ ದೆಮ್ಸೆಲ್ಫ್ ಡೋಂಟ್ ರೆಕಗ್ನೈಸ್ ಮೀ. ಸೊ ಇಲ್ಲಿ ದೇರ್ ಸೆಲ್ಫ್ ಅನ್ನುವಂಥ ಪ್ರೊನೌನ್ ಇಲ್ಲೇ ಇಲ್ಲ, ಅದು ದೆಮ್ಸೆಲ್ಫ್ ಅಂತ ನಾವು ಬಳಸಬೇಕಾಗತ್ತೆ. ರಾಜು ಹರ್ಟ್ ಹೀಸ್ ಸೆಲ್ಫ್ ಎಸ್ಟರ್ಡೇ. ಹೀಸ್ ಸೆಲ್ಫ್ ಅಂತ ನಾವು ಬಳಸಿಬಿಟ್ರೆ ಇದು ಏನು ತಪ್ಪಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಹೀಸ್ ಸೆಲ್ಫ್ ಅನ್ನುವಂಥ ಪ್ರೊನೌನ್ ಇಲ್ಲವೇ ಇಲ್ಲ. ರಾಜು ಹರ್ಟ್ ಹಿಮ್ಸೆಲ್ಫ್ ಎಸ್ಟರ್ಡೇ ಅಂತ ನಾವು ಕರೆಕ್ಟಾಗಿ ಬರಿಬೇಕು. ರಾಜು ಆ್ಯಂಡ್ ಮೈ ಸೆಲ್ಫ್ ಆರ್ ವರ್ಕಿಂಗ್ ಟುಗೆದರ್. ಇಲ್ಲಿ ಮೈ ಸೆಲ್ಫ್ ಅನ್ನೋದು ಕರೆಕ್ಟಾಗಿದೆ. ಬಟ್ ಇದು ಮೈ ಸೆಲ್ಫ್ ಅನ್ನೋದು ಸ್ಟಾರ್ಟಿಂಗಲ್ಲೇ ನಾವು ಯೂಸ್ ಮಾಡಿದರೆ ತಪ್ಪಾಗುತ್ತೆ. ರಾಜು ಆ್ಯಂಡ್ ಮೈ ಸೆಲ್ಫ್ ಆರ್ ವರ್ಕಿಂಗ್ ಟುಗೆದರ್ ಅದ, ರಾಜು ಆ್ಯಂಡ್ ಐ. ಇಲ್ಲಿ ಮೈ ಸೆಲ್ಫ್ ಅಂತ ಬಳಸಿದರೆ ತಪ್ಪು. ನಾವು ಸುಮಾರಾಗಿ ಈಗ ಸ್ವಲ್ಪ ಸ್ಟೈಲಿಶ್ ಆಗಿ ಇಂಗ್ಲೀಷೆಲ್ಲ ಮಾತಾಡ್ತಾ ಇರ್ತಾರೆ, ಮೈ ಸೆಲ್ಫ್ ಅಂತ ಹೇಳ್ಕೊಂಡೋಗ್ಬಿಡ್ತಾರೆ. ಬಟ್ ಮೈ ಸೆಲ್ಫ್ ಅನ್ನೋದು ಅಬ್ಜೆಕ್ಟಿವ್ ಪಾರ್ಟಲ್ಲಿ ಬರಬೇಕಿತ್ತು ಅಲ್ವಾ. ಸೊ ಮೈ ಸೆಲ್ಫ್ ಅಂತ ನಮ್ಮ ಬದಲಾಗಿ ಹೇಳ್ತಿರ್ತಾರೆ, ಕೆಲವು ಇಂಟ್ರೊಡ್ಯೂಸ್ ಮಾಡ್ತಾರೆ, ಮೈ ಸೆಲ್ಫ್ ಈಸ್ ರಾಕೇಶ್. ಇದು ಮೈ ಸೆಲ್ಫ್ ಅಂತಲ್ಲ, ಐ ಆಮ್ ರಾಕೇಶ್ ಅಂತ ಹೇಳಿದರೆ ಕರೆಕ್ಟ್ ಆಗುತ್ತೆ ಅಲ್ವಾ. ರಾಜು ಆ್ಯಂಡ್ ಮೈ ಸೆಲ್ಫ್ ಆರ್ ವರ್ಕಿಂಗ್ ಟುಗೆದರ್ ಅಂತ ಹೇಳಬಾರ್ದು, ರಾಜು ಆ್ಯಂಡ್ ಐ ಆರ್ ವರ್ಕಿಂಗ್ ಟುಗೆದರ್ ಅಂತ ಹೇಳಿದರೆ ಅದು ಕರೆಕ್ಟ್ ಆಗುತ್ತೆ. ಅಲ್ಲಿ ಈ ರಿಫ್ಲೆಕ್ಸಿವ್ ಪ್ರೊನೌನನ್ನು ಬಳಸುವಂಥ ಅವಶ್ಯಕತೆ ಇರಲ್ಲ, ಬಟ್ ಆದರೂ ನಾವು ಆ ಥರ ಬಳಸ್ತೀವಿ. ಸೊ ಅದು ನಾವು ಇಲ್ಲಿ ಮಾಡ್ತಕ್ಕಂಥ ತಪ್ಪು. ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಹೆಲ್ಪ್ ಟು ಮೀ ಅಂತ ಹೇಳಬೇಕು. ಬಟ್ ನಾವು ಮೈ ಸೆಲ್ಫ್ ಅಂತ ಬಳಸ್ಬಿಡ್ತೀವಿ. ಸೊ ಮೈ ಸೆಲ್ಫ್ ಅನ್ನೋ ಪದನ ನಾವು ಸುಮಾರು ಜನ ಚೆನ್ನಾಗಿ ಸ್ಟೈಲಿಶ್ ಆಗಿ ಮಾತಾಡೋರೆ ಈ ಥರ ತಪ್ಪಾಗಿ ಬಳಸ್ತಾ ಇರ್ತಾರೆ. ಸೊ ಅದನ್ನು ನಾವು ಸರಿ ಮಾಡ್ಕೋಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ಏನು, ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಹೆಲ್ಪ್ ಟು
ಮೀ ಅಂತ ಆಗುತ್ತೆ. ಸೊ ಇದನ್ನು ನಾವು ಮರಿಬಾರ್ದು. ಮತ್ತು ಇನ್ನೊಂದು, ಈ ರಿಫ್ಲೆಕ್ಸಿವ್ ಪ್ರೊನೌನ್ ತುಂಬ ಇದಾವಂತಲ್ಲ, ಇಂಗ್ಲೀಷ್ನಲ್ಲಿ ಇರೋದೇ ಸ್ವಲ್ಪ ಲಿಮಿಟೆಡ್ ನಂಬರ್ ಆಫ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇದ್ದಾವೆ. ಇಲ್ಲಿ ಕೆಳಗಡೆ ನೀವು ಅಲ್ಲಿ ನೋಡ್ಬೋದು, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್ಸ್, ದೆಮ್ಸೆಲ್ವ್ಸ್. ಸೊ ಇವಷ್ಟೇ ಆರ್ ದ ಓನ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇನ್ ಇಂಗ್ಲೀಷ್. ಇವುಗಳನ್ನ ಬಿಟ್ಟು ಬೇರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗಳು ಇಲ್ಲ. ಸೊ ಹಾಗಾಗಿ ಹೀಸ್ ಸೆಲ್ಫ್ ಅಲ್ವಾ, ಸಿ ಸೆಲ್ಫ್, ದೇರ್ ಸೆಲ್ಫ್, ಇಂಥವೆಲ್ಲ ಪ್ರೊನೌನ್ಗಳನ್ನ ನಾವು ತಪ್ಪಾಗಿ ಕೂಡ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇದುವರೆಗೆ ನಾವು ಒಂದನ್ನು ಕಲ್ತ್ಕೊಂಡ್ವಿ. ಪ್ರೊನೌನ್ ಅಂತಂದರೆ ಯಾವುದೋ ನೌನನ್ನು ರೀಪ್ಲೇಸ್ ಮಾಡುವಂಥ ವರ್ಡು, ಅಥವಾ ಯಾವುದೋ ಒಂದು ಹೆಸರನ್ನು ಹೇಳ್ತಾ ಇದ್ವಿ, ಆ ಹೆಸರನ್ನ ಮತ್ತೆ ಯಾಕೆ ರಿಪೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಹೆಸರಿನ ಬದಲಾಗಿ ಬಳಸ್ತಕ್ಕಂಥ ಪದನೇ ನಾವು ಪ್ರೊನೌನ್ ಅಂತ ಕಳಿಸಿದ್ವಿ. ಈ ಪ್ರೊನೌನ್ ಯಾವ ಹೆಸರಿನ ಬದಲಾಗಿ ಬಳಸ್ತಾ ಇದ್ದೀವಲ್ಲ ಆ ಹೆಸರಿಗೆ ನಾವು ಆ್ಯಂಟಿಸಿಡೆಂಟ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಒಂದು ಪ್ರೊನೌನ್, ರಾಜು ಈಸ್ ಎ ಗುಡ್ ಬಾಯ್, ಹಿ ಈಸ್ ಎ ವೆರಿ ಟ್ಯಾಲೆಂಟೆಡ್ ಬಾಯ್. ಇಲ್ಲಿ ರಾಜುಗೆ ನಾವು ಹಿ ಅಂತ ಬಳಸ್ತೀವಲ್ವ, ಇಲ್ಲಿ ರಾಜು ಅನ್ನೋದಕ್ಕೆ ಆ್ಯಂಟಿಸಿಡೆಂಟ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇದೇ ನಿಮಗೆ ಎಕ್ಸಾಮಲ್ಲಿ ಮಾಡ್ತಕ್ಕಂಥ ಕೆಲಸ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ರೋಹಿತ್ ಈಸ್ ಪ್ಲೇಯಿಂಗ್ ವಿತ್ ಹೀಸ್ ಸಿಸ್ಟರ್ ಅಂತ ಒಂದು ಸೆಂಟೆನ್ಸ್ ಇದ್ದರೆ ರೋಹಿತ್ ಅನ್ನೋದು ಆ್ಯಂಟಿಸಿಡೆಂಟ್ ಆಗುತ್ತೆ. ಸೊ ಇದ್ರ ಬದಲಾಗಿ ನಾವು ಹೀಸ್ ಅನ್ನುವಂಥ ಪದ ಬಳಸಿದ್ದೇವಲ್ಲ ಅದನ್ನು ನೌನ್ ಅಂತ ಕರಿತೀವಿ. ಕೆಲವೊಂದು ಸರಿ ಅದನ್ನು ರೆಫರೆಂಟ್ ಅಂತಲೂ ಕರೀತಾರೆ. ರೋಹಿತ್ ಈಸ್ ಪ್ಲೇಯಿಂಗ್ ವಿತ್ ಹೀಸ್ ಸಿಸ್ಟರ್, ಹೀಸ್ ಅನ್ನೋ ಪ್ರೊನೌನು. ಆ ಹೀಸ್ ಅನ್ನೋ ಪ್ರೊನೌನು ಅದಕ್ಕೆ ಆ್ಯಂಟಿಸಿಡೆಂಟ್ ಯಾವುದು ಅಂತಂದರೆ ರೋಹಿತ್. ಆ ಹೀಸ್ ಅನ್ನೋ ಪದ ಯಾವ ಹೆಸರನ್ನು ರಿಪ್ಲೇಸ್ ಮಾಡ್ಕೊಂಬಂದಿದೆ, ಯಾವ ಹೆಸರಿನ ಬದಲಾಗಿ ಬಳಕೆಯಾಗಿದೆ, ಅದಕ್ಕೆ ನಾವು ಆ್ಯಂಟಿಸಿಡೆಂಟ್ ಅಂತ ಕರಿತೀವಿ. ಇನ್ನು ಕೆಳಗಡೆ ಸೆಂಟೆನ್ಸಲ್ಲಿ ನೋಡಿ, ರಾಧಾ ಆ್ಯಂಡ್ ಹರ್ ಬ್ರದರ್ ಆರ್ ಸ್ಟಡಿಂಗ್. ರಾಧಾ ಆ್ಯಂಡ್ ಹರ್ ಬ್ರದರ್ ಆರ್ ಸ್ಟಡಿಂಗ್. ಇಲ್ಲಿ ಹರ್ ಅನ್ನುವಂಥ ಪ್ರೊನೌನನ್ನು ಯೂಸ್ ಮಾಡಿದ್ದೀವಿ. ಯಾವುದ್ರ ಬದಲಾಗಿ ಯೂಸ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಹರ್ ಅನ್ನೋದಕ್ಕೆ ಆ್ಯಂಟಿಸಿಡೆಂಟ್ ಯಾವುದಿಲ್ಲಿ, ರಾಧಾ. ಸೊ ರಾಧಾ ಅನ್ನೋದಕ್ಕೆ ಮತ್ತೆ ಅದನ್ನೇ ಬಳಸಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಹರ್ ಅನ್ನೋ ಪದ ಬಳಸಿದ್ದೀವಿ, ಪ್ರೊನೌನನ್ನು ಬಳಸಿದ್ದೀವಿ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಗುರುತಿಸಿ ನೋಡೋಣ. ಮೋಹನ್ ಈಸ್ ಎ ಗುಡ್ ಸ್ಟೂಡೆಂಟ್, ಹಿ ಲೈಕ್ಸ್ ಟು ರೀಡ್. ಹಿ ಅನ್ನೋದು ಪ್ರೊನೌನ್ ಇದೆ. ಆ ಹಿ ಅನ್ನೋದು ಯಾರ ಸಲುವಾಗಿ ನಾವು ಬಳಸಿದ್ದೀವಿ, ಯಾವ ಹೆಸರಿನ ಪ್ಲೇಸಲ್ಲಿ ಅದನ್ನು ಬಳಸಿದ್ದೀವಿ, ಯಾವುದು ಆ್ಯಂಟಿಸಿಡೆಂಟಲ್ಲಿ ಹಿ ಅನ್ನೋದು ಪ್ರೊನೌನ್ ಆದರೆ ಆ ಪ್ರೊನೌನ್ಗೆ ಮೋಹನ್ ಅನ್ನೋದು ಆ್ಯಂಟಿಸಿಡೆಂಟ್. ಸೊ ಇದನ್ನು ನೀವು ಕರೆಕ್ಟಾಗಿ ಕಲ್ತ್ಕೋಬೇಕು. ಸೆಕೆಂಡ್ ಇಯರ್ PUC ಎಕ್ಸಾಮಲ್ಲಿ ನಿಮಗೆ ಇದೇ ಕೆಲಸ ಮಾಡಬೇಕಾಗಿರ್ತದೆ ಕ್ವಶನಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮಲ್ಲಿ ಈ ಪ್ರೊನೌನ್ ಸಂಬಂಧಪಟ್ಟಂಗೆ ಕ್ವಶನ್ ಬರ್ತದೆ. ಇವಾಗ ನಾವು ಮೇನ್ ಘಟ್ಟಕ್ಕೆ ಬಂದಿದ್ದೀವಿ. ಎಕ್ಸಾಮಲ್ಲಿ ಪ್ರೊನೌನ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಕೇಳಿರ್ತಾರೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಪ್ರೊನೌನ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿರಲ್ಲ. ಹೇಗೆ ಕೇಳ್ತಾರೆ ನೋಡಿ ಪ್ರಶ್ನೆ, ವಾಟ್ ಡೂ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ಈ ಕೆಳಗಡೆ ಒಂದು 2-3 ಲೈನ್ ಎಕ್ಸ್ಟ್ರಾಕ್ಟನ್ನು ಕೊಟ್ಬಿಟ್ಟು ಕೆಲವೊಂದು ಪದಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಪದಗಳು ಬೇರೆ ಏನೂ ಅಲ್ಲ, ಪ್ರೊನೌನ್ಗಳೇ. ಈ ಸೆಂಟೆನ್ಸಲ್ಲಿ ನೋಡಿ, ಅಲ್ಲಿ ಕೆಲವೊಂದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಶಿ ಅಂತ ಇದೆ, ದೆಮ್ ಅಂತ ಇದೆ, ಇಟ್ ಅಂತ ಇದೆ, ಹರ್ ಅಂತ ಇದೆ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಈ ಥರ ಒಂದು 2-3 ಲೈನ್ನ ಕೊಟ್ಬಿಟ್ಟು ಚಿಕ್ಕದೊಂದು ಪ್ಯಾರಾಗ್ರಾಫ್ ಥರ ಕೊಟ್ಬಿಟ್ಟು ಅಂಡರ್ಲೈನ್ ಮಾಡ್ತಾರೆ ಕೆಲವೊಂದು ವರ್ಡ್ಗಳಿಗೆ. ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಗಳು ಪ್ರೊನೌನ್ ಆಗಿರ್ತವೆ. ಆ ಪ್ರೊನೌನ್ಗಳಿಗೆ ಆ್ಯಂಟಿಸಿಡೆಂಟ್ ಯಾವುದು ಅಂತ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಅದೇ ನಿಮ್ಮ ಕೆಲಸ. ನೋಡಿ ಇಲ್ಲಿ ಸೆಂಟೆನ್ಸಲ್ಲಿ, ಶೀಲಾ ರಾಣಿ ಚುಂಕತ್ ಎನ್ಕರೇಜ್ ದ ರೂರಲ್ ವುಮೆನ್ ಇನ್ ಹರ್ ಡಿಸ್ಟ್ರಿಕ್ಟ್ ಟು ಬೈ ದ ಬೈಸಿಕಲ್ಸ್. ಸಿ ಆರ್ಡರ್ಡ್ ದ ಬ್ಯಾಂಕ್ಸ್ ಟು ಸ್ಯಾಂಕ್ಷನ್ ಲೋನ್ಸ್ ಟು ದೆಮ್. Most of the women bought the bicycles. The bicycles helped them a lot. It is a symbol of progress. Sheila Rani was honored for her support. ಅನ್ನೋ ಈ ಲೈನ್ಗಳಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ಗಳನ್ನ ಕೆಳಗಡೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸಿ ಅಂತ ಇದೆ, ದೆಮ್ ಅಂತ ಇದೆ, ಇಟ್ ಅಂತ ಇದೆ, ಹರ್ ಅಂತ ಇದೆ. ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಫಸ್ಟ್ ಸಿ ಅಂತ ಇದೆ ಅಲ್ವಾ. ಸಿ ಅನ್ನೋದು ಪ್ರೊನೌನ್. ಆ ಪ್ರೊನೌನ್ಗೆ ಆ್ಯಂಟಿಸಿಡೆಂಟ್ ಯಾವುದು ಅಲ್ವಾ. ಅದಾದಮೇಲೆ ದೆಮ್ ಅಂತ ಇದೆ. ಸೊ ದೆಮ್ ಅನ್ನೋದಕ್ಕೆ ಆ್ಯಂಟಿಸಿಡೆಂಟ್ ಯಾವುದು. ಸಿ ಅಂತಂದರೆ ಯಾರಿಲ್ಲಿ, ದೆಮ್ ಅಂತಂದರೆ ಏನವು, ದೆಮ್ ಅಂತಂದರೆ ಅವುಗಳಿಗೆ ಅಂತಾಗುತ್ತೆ. ಯಾವುಗಳಿಗೆ ಅಂತ ಆನ್ಸರ್ನ ನಾವು ಹುಡುಕಬೇಕು. ಆಲ್ಮೋಸ್ಟ್ ನೀವು ನೆನ್ಪು ಮಾಡ್ಕೊಳ್ಳಿ, ಆ ಪ್ರೊನೌನ್ಗೆ ಏನು ಅಂಡರ್ಲೈನ್ ಮಾಡಿರ್ತಾರಲ್ಲ ಅದ್ರ ಹಿಂದೆನೇ ಅದಕ್ಕೆ ಆನ್ಸರ್ ಇರ್ತದೆ. ಇಲ್ಲಿ ಶಿ ಅಂತಂದರೆ ಶೀಲಾ ರಾಣಿ ಚುಂಕತ್. ನೀವು ಎಕ್ಸಾಮಲ್ಲಿ ಬರಿಬೇಕಾಗಿರೋದು ಇಷ್ಟೇ, ಮೇಲ್ಗಡೆ ಪ್ಯಾರಾಗ್ರಾಫ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಶಿ ಅಂತ ಹಾಕ್ಬಿಟ್ಟು ಶೀಲಾ ರಾಣಿ ಚುಂಕತ್. ಆಮೇಲೆ ನೋಡಿ ದೆಮ್ ಅಂತ ಇದೆ. ಇಲ್ಲಿ ದೆಮ್ ಅಂತಂದರೆ ಏನು,
ಸೊ ಅದಕ್ಕೆ ಆ್ಯಂಟಿಸಿಡೆಂಟ್ ಯಾವುದು, ದೆಮ್ ಅನ್ನೋದನ್ನು ನಾವು ಯಾವುದ್ರ ಬದಲಾಗಿ ಬಳಸಿದ್ದೀವಿ ಅಂದರೆ ರೂರಲ್ ವುಮೆನ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ರೂರಲ್ ವುಮೆನ್ ಇನ್ ಹರ್ ಡಿಸ್ಟ್ರಿಕ್ಟ್ ಬೈ ದ ಬೈಸಿಕಲ್ಸ್ ಅಂತ ಇದೆಯಲ್ಲ, ಆ ಸೆಂಟೆನ್ಸಲ್ಲಿ ರೂರಲ್ ವುಮೆನ್ ಅಂತಿದೆಯಲ್ಲ, ಆ ರೂರಲ್ ವುಮೆನನ್ನು ಮತ್ತೆ ನಾವು ಬಳಸೋದ್ರ ಬದಲಾಗಿ ದೆಮ್ ಅಂತ ಬಳಸಿದ್ದೀವಿ. ಸೊ ಅದಕ್ಕೆ ನಾವಿಲ್ಲಿ ದೆಮ್ ಅನ್ನೋದಕ್ಕೆ ನಾವು ರೂರಲ್ ವುಮೆನ್ ಅಂತ ಬಳಸಬೇಕು. ಇನ್ನು ನೆಕ್ಸ್ಟ್ ಇಟ್ ಅಂತ ಇದೆ. ಇಲ್ಲಿ ನೀವು ಕಲರ್ಗಳಲ್ಲಿ ನೀವು ಇದರಲ್ಲಿ ನೋಡ್ಬೋದು. ಈಗ ಶಿ ಅನ್ನೋದು ವೈಟ್ ಕಲರ್ ಇದೆ ಪ್ಯಾರಾಗ್ರಾಫಲ್ಲಿ. ಈ ಥರ ಕಲರ್ ನಿಮ್ಮ ಎಕ್ಸಾಮಲ್ಲಿ ಇರಲ್ಲ, ನಿಮಗೆ ಇದು ಆ್ಯಂಟಿಸಿಡೆಂಟನ್ನು ತೋರಿಸೋದಕ್ಕೆ ಈ ಥರ ಕಲರ್ನ ಮಾಡಿದ್ದೀನಿ. ಸಿ ಅನ್ನೋದು ಪ್ರನೌನ್ ಆದರೆ ಅದಕ್ಕೆ ವೈಟ್ ಕಲರ್ದು ಯಾವುದಿದೆ, ಶೀಲಾರಾಣಿ ಅಂತಿದೆಯಲ್ಲ, ಸೊ ಅದೇ ಆನ್ಸರ್ ಆಗಿರುತ್ತೆ. ಇನ್ನು ಇಟ್ ಅಂತ ಇದೆ. ಇಟ್ ಅಂದರೆ ಯಾವುದಿಲ್ಲಿ, ಇಟ್ ಈಸ್ ದ ಸಿಂಬಲ್ ಆಫ್ ಪ್ರೋಗ್ರೆಸ್ ಅಂತಿದೆಯಲ್ಲ, ಸೊ ಇಲ್ಲಿ ಇಟ್ ಅಂತಂದರೆ ಬೈಸಿಕಲ್, ಅದ್ರ ಹಿಂದೆ ಆನ್ಸರ್ ಇರ್ತದೆ. ಆಮೇಲೆ ಹರ್ ಅಂತ ಇದೆ ಲಾಸ್ಟಲ್ಲಿ. ಹರ್ ಅಂತಂದರೆ ಅವಳ ಅಂತಾಗತ್ತೆ. ಅವಳು ಅಂತಂದರೆ ಯಾರಿಲ್ಲಿ, ಶೀಲಾರಾಣಿ. ಸೊ ನಿಮಗೆ ಇಷ್ಟು ಮಾತ್ರ ಆನ್ಸರ್ ಬರೋದಕ್ಕಿರ್ತದೆ. ಸೊ ಮೇಲ್ಗಡೆ ಲೈನ್ಸ್ಗಳನ್ನೆಲ್ಲ ನೀವೇನೋ ಬರಿಬೇಡಿ. ಇಷ್ಟಕ್ಕೆ ನಮಗೆ 4 ಮಾರ್ಕ್ಸ್ ಇರ್ತದೆ. ಈ 4 ಪ್ರನೌನ್ಗಳಿದಾವಲ್ಲ, ಶಿ, ದೆಮ್, ಇಟ್, ಹರ್, ಇವು ಪ್ರನೌನ್ಗಳು ಯಾವುದ್ರ ಬದಲಾಗಿ ಈ ಸೆಂಟೆನ್ಸಲ್ಲಿ ಬಳಸಿದ್ದಾರೆ ಅಂತ ನಾವು ಗುರುತಿಸಿಬಿಟ್ರೆ ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನೊಂದು ನಿಮಗೆ ಪ್ಲಸ್ ಪಾಯಿಂಟ್ ಹೇಳಬೇಕು ಅಂತಂದರೆ, ಈ ಪ್ರೊನೌನ್ಗಳನ್ನ ಹುಡುಕೋದಕ್ಕೆ ಎಕ್ಸಾಮಲ್ಲಿ ನಿಮಗೆ ಕಷ್ಟ ಆಗಲ್ಲ. ಒಂದು ಸೀಕ್ರೆಟ್ ಏನು ಅಂತಂದರೆ, ನಿಮಗೆ ಎಕ್ಸಾಮಲ್ಲಿ ಅನ್ನೋನ್ ಪ್ಯಾಸೇಜ್ ಕೊಟ್ಟಿರ್ತಾರೆ, 10 ಮಾರ್ಕ್ಸೇ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು ಓದ್ಬಿಟ್ಟು ಆನ್ಸರ್ ಬರಿಬೇಕಾಗಿರ್ತದಲ್ಲ. ಸೊ ಆ ಪ್ಯಾಸೇಜಲ್ಲಿದನ್ನೇ 4 ಲೈನನ್ನು ತೆಗೆದು ನಿಮಗೆ ಇಲ್ಲಿ ಪ್ರೊನೌನ್ಗಳ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ. ಹಾಗಾಗಿ ನೀವು ಮತ್ತೆ ಸಪ್ರೇಟಾಗಿ ಓದಿ ಅರ್ಥ ಮಾಡ್ಕೊಳ್ಳುವಂಥ ಸಮಸ್ಯೆ ನಿಮಗಿರಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ನಾವು ಪ್ಯಾಸೇಜನ್ನು ಓದ್ಬಿಟ್ಟು ಅದಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನೆಲ್ಲ ಬರೆದಿರ್ತೀವಲ್ವ. ಸೊ ಹಾಗಾಗಿ ಈ ಲೈನ್ಗಳು ನಮಗೇನು ಹೊಸದಾಗಿರಲ್ಲ. ಸೊ ಆ ಪ್ಯಾರಾಗ್ರಾಫಲ್ಲಿದೆ ಲೈನ್ಗಳನ್ನೇ ಇಲ್ಲಿ ಕೊಟ್ಟು ಅದರಲ್ಲಿ ಪ್ರೊನೌನ್ಗಳು ಯಾವುದು ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ನಿಮಗೆ ಹುಡುಕೋದಕ್ಕೆ ಇಲ್ಲಿ ತುಂಬ ಈಸಿ ಆಗುತ್ತೆ. ಇದೇ ಥರದ ಇನ್ನೊಂದು ಪ್ರಶ್ನೆ ನೋಡೋಣ. ಸೊ ನೆನ್ಪಿಟ್ಕೊಳ್ಳಿ, ಅಲ್ಲಿ ಪ್ರೊನೌನ್ ಅಂತ ಕೇಳಿರಲ್ಲ, ಈ ಥರ ಪ್ರಶ್ನೆಗಳು ಕೇಳಿರ್ತಾರೆ. ವಾಟ್ ಡೂ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ಅಂತ ಕೇಳ್ತಾರೆ, ಪ್ರೊನೌನ್ ಅಂತ ಕೇಳಿಲ್ವಲ್ಲ ಅಂತ ಅನ್ಕೋಬೇಡಿ. ಅಂಡರ್ಲೈನ್ ಮಾಡಿರೋ ವರ್ಡ್ಗಳು ಪ್ರೊನೌನ್ ಆಗಿಯೇ ಇರ್ತವೆ. ಇಲ್ಲಿ ನೋಡಿ, Ravi designs the trophies handed over to the winners. These are presented to them with a grand ceremony. Though Ravi was not a sportsman, his passion for designing the trophies is outstanding. He has his workshop in West Bengal where he has been living since childhood ಅಂತ ಕೊಟ್ಬಿಟ್ಟು 4 ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿದರೆ, ಆ ವರ್ಡ್ಗಳಲ್ಲ ಅಂಡರ್ಲೈನ್ ಮಾಡಿದ್ರೆ ವರ್ಡ್ಗಳೇ, ಬಟ್ ಅವುಗಳೇ ಪ್ರೊನೌನ್ಗಳು. ಸೊ ನಾವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಅಂಡರ್ಲೈನ್ ಮಾಡಿರೋ ವರ್ಡ್ಸ್ಗಳೇ ಪ್ರೊನೌನ್ಗಳು. ಆ ಪ್ರೊನೌನ್ಗಳು ಯಾವುದ್ರ ಬದಲಾಗಿ ಬಳಕೆ ಆಗಿದ್ದಾವೆ ಅಂತ ಗುರುತಿಸಿಬಿಟ್ರೆ ಸಾಕು, ನಿಮಗೆ ಈಸಿಯಾಗಿ 4 ಮಾರ್ಕ್ಸ್ ಬಂದುಬಿಡ್ತದೆ. ಸೊ ಆ್ಯಂಟಿಸಿಡೆಂಟ್ ಅಂತ ನಾನು ಬಳಸ್ತಾ ಇದ್ದೆ ಪದನ. ಆ್ಯಂಟಿಸಿಡೆಂಟ್ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಆದರೆ ಈ ಬಿಟ್ಬಿಡಿ. ನೀವು ಇಲ್ಲಿ ಪ್ರೊನೌನ್ಗಳಿದಾವಲ್ಲ, ಆ ಪ್ರೊನೌನ್ಗಳನ್ನು ಯಾವುದ್ರ ಬದಲಾಗಿ ಬಳಸಿದ್ದಾರೆ ಅಂತ ನೀವು ಕಂಡುಹಿಡಿಬೇಕು. ಅದೇ ನಿಮ್ಗೆ ಎಕ್ಸಾಮಲ್ಲಿ ಮಾಡ್ತಕ್ಕಂಥ ಕೆಲಸ. ಫಸ್ಟ್ ದೀಸ್ ಅಂತ ಇದೆ. ದೀಸ್ ಅಂತಂದರೆ ಇಟ್ ಈಸ್ ಎ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ದೀಸ್ ಅಂತಂದರೆ ಇವುಗಳು ಅಂತ. ಇವುಗಳು ಅಂತಂದರೆ ಯಾವಿಲ್ಲಿ ಅಲ್ವಾ, ಯಾವ್ದು ನೋಡಿ, ಟ್ರೋಫೀಸ್. ಅದ್ರ ಹಿಂದ್ಗಡೆ ಯೂಸ್ ಆಗಿರ್ತದೆ. ಅಂಡರ್ಲೈನ್ ಮಾಡಿರೋ ವರ್ಡ್ ಏನಿರ್ತದಲ್ಲ ಅದ್ರ ಹಿಂದ್ಗಡೆನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದರ ಆ್ಯಂಟಿಸಿಡೆಂಟ್ ಇರ್ತದೆ. ನೆಕ್ಸ್ಟು ದೆಮ್ ಅಂತ ಇದೆ. ಸೊ ಇಲ್ಲಿ ನಾನು ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. ದೆಮ್ ಅನ್ನೋದಕ್ಕೆ ಆ್ಯಂಟಿಸಿಡೆಂಟ್ ಯಾವುದು ಅಂತಂದರೆ ವಿನ್ನರ್ಸ್. ಸೊ ದೆಮ್ ಅನ್ನೋದನ್ನು ಯಾರ ಬದಲಾಗಿ ಬಳಸಿದ್ದಾರೆ, ಇಲ್ಲಿ ವಿನ್ನರ್ಸ್ ಅನ್ನೋದ್ರ ಬದಲಾಗಿ ಬಳಸಿದ್ದಾರೆ. ಸೊ ನೀವು ಇದನ್ನು ಇಲ್ಲಿ ಬರಿಬೇಕಿಷ್ಟೇ. ನೆಕ್ಸ್ಟ್ ಹೀಸ್ ಅಂತ ಇದೆ. ಹೀಸ್ ಅಂತಂದರೆ ಇಲ್ಲಿ ಅವನ ಅಂತಿದೆ. ಅವನ ಅಂತ ಯಾರ್ದಿಲ್ಲಿ, ರವೀಸ್, ಅಥವಾ ನೀವು ರವಿ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ವೇರ್ ಅಂತ ಇದೆ. ವೇರ್ ಅಂತಂದರೆ ಎಲ್ಲಿ ಅಂತ ಆಗುತ್ತೆ, ಪ್ಲೇಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಎಲ್ಲಿ, ಅಲ್ಲೇ ಅದ್ರ ಹಿಂದ್ಗಡೆನೇ ಇದೆ ಆನ್ಸರ್, ಅದೇನೇ ವೆಸ್ಟ್ ಬೆಂಗಾಲ್. ಸೊ ನಿಮ್ಮ ಎಕ್ಸಾಮಲ್ಲಿ ಮಾಡ್ತಕ್ಕಂಥ ಕೆಲಸ ಇಷ್ಟೇ. ಈ 4 ಪ್ರೊನೌನ್ಗಳು ಯಾರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ಗುರುತಿಸ್ಬಿಟ್ರೆ ನಿಮ್ಮ ಕೆಲಸ ಆಗೋಯ್ತು. ಇವಾಗ ತಮಗೆ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಬರ್ತದೆ, ಅದಕ್ಕೆ ನೀವು ಯಾವ ರೀತಿ ಆನ್ಸರ್ನ ಮಾಡಬೇಕು ಅನ್ನೋದು ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇದಕ್ಕೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಬಟ್ ಪ್ರೊನೌನ್ಗಳ ಬಗ್ಗೆ ಇಷ್ಟೊಂದೆಲ್ಲ ಯಾಕೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬಂದ್ವಿ ಅಂತಂದರೆ,
ನಮಗೆ ಗೊತ್ತಿರತಕ್ಕಂಥ ಪ್ರನೌನ್ಗಳು ಲಿಮಿಟೆಡ್ ಆಗಿದ್ವು. ಬಟ್ ಇವಾಗ ಹೊಸ ಪ್ರನೌನ್ಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದಾಗ ಅವುಗಳನ್ನ ಗುರುತಿಸೋದು, ಆ ಪ್ರನೌನ್ಗಳಿಗೆ ಇರ್ತಕ್ಕಂಥ ಆ್ಯಂಟಿಸಿಡೆಂಟ್ಗಳನ್ನ ಗುರುತಿಸೋದು ನಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಇಂಟ್ರೊಡಕ್ಷನ್ ಕೊಡಬೇಕಾಯಿತು. ಇಷ್ಟೇ ನೀವು ಮಾಡ್ತಕ್ಕಂಥ ಕೆಲಸ. ಹಿಂದಿನ 2 ಪ್ರಶ್ನೆಗಳು ನೋಡಿದ್ರಿ, ಇವಾಗ ಇನ್ನೂ ಒಂದು ಪ್ರಶ್ನೆನ ನೋಡೋಣ. ಆ ಪ್ರಶ್ನೆಗಳಲ್ಲಿ ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪ್ರನೌನ್ಗಳಿಗೆ ಆ್ಯಂಟಿಸಿಡೆಂಟ್ ಯಾರು ಅಥವಾ ಯಾವ ಹೆಸರಿನ ಬದಲಾಗಿ ಇವುಗಳನ್ನ ಬಳಸಲಾಗಿದೆ ಅಂತ ಗುರುತಿಸಬೇಕು. ನೋಡಿ, ಇಲ್ಲಿ ಸಿಂಪಲ್ ಆಗಿದೆ ಇನ್ನೊಂದು. ಮೈ ಮದರ್ ಲಿಸನ್ ಟು ಭಜನ್ಸ್ ಇನ್ ದ ಕಿಚನ್ ವೈಲ್ ಶಿ ಪ್ರಿಪೇರ್ಸ್ ಅವರ್ ಫುಡ್. ಮೈ ಡಾಗ್ ವಿಕ್ಕಿ ಸಿಟ್ಸ್ ಎಟ್ ದ ಡೋರ್ ಆಫ್ ದ ಕಿಚನ್ ಆ್ಯಂಡ್ ಸ್ನಿಫ್ಸ್ ದ ಅರೋಮಾ ಆಫ್ ಇಟ್ with his tongue sticking out. He will sit there till she gives him a piece of what she is preparing. ಇದರಲ್ಲಿ 4 ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಅವನ್ನ ಸಪ್ರೇಟಾಗಿ ಇದೇ ಥರ ಕೊಟ್ಟಿರ್ತಾರೆ. ಸೊ ಫಸ್ಟ್ ಸೆಂಟೆನ್ಸಲ್ಲಿ ನೋಡಿ, ಫಸ್ಟ್ ಲೈನಲ್ಲಿ ಸಿ ಅಂತ ಇದೆ, ಅಂಡರ್ಲೈನ್ ಮಾಡಿದ್ದಾರೆ. ಈ ಶಿ ಅಂತಂದರೆ ಅವಳು ಅಂತ ಮೀನಿಂಗ್ ನಮಗೆ ಗೊತ್ತಿರಬೇಕು. ಅವಳು ಅಂತಂದರೆ ಇಲ್ಲಿ ಯಾರಿಗೆ ನಾವು ಅವಳು ಅಂತ ಕರಿತಾ ಇದ್ದೀವಿ, ಯಾರನ್ನು ಇದು ರೀಪ್ಲೇಸ್ ಮಾಡ್ತಾ ಇದೆ ಅದು ನಮಗೆ ಗೊತ್ತಾದರೆ ಈಸಿ ಇಲ್ಲಿ ಬರೆದ್ಬಿಡ್ಬೋದು. ಸಿ ಅಂತ ಬರೆದು ಕಾಲನ್ ಹಾಕಿದ್ದಾರೆ, ಅದ್ರ ಮುಂದೆ ಅದಕ್ಕೆ ಆನ್ಸರ್ನ ಬರೀಬೇಕು. ನೆಕ್ಸ್ಟು ಇಟ್ ಅಂತ ಇದೆ. ಇಟ್ ಅನ್ನೋದು ಎಲ್ಲಿದೆ ಅಂತ ನೋಡಿ, 3ನೇ ಲೈನಲ್ಲಿದೆ, ಅಂಡರ್ಲೈನ್ ಮಾಡಿದರೆ ಅದ್ರ ಹಿಂದೆ ಇರ್ತದೆ ಆನ್ಸರು. ಈ ಯಾವುದೇ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪ್ರನೌನ್ಗಳು ಬಂದರೂ ಕೂಡ ಅದ್ರ ಹಿಂದ್ಗಡೆನೇ ಇರ್ತದೆ. ಯಾಕೆ ಅಂತಂದರೆ ಈ ಪ್ರನೌನ್ಗಳನ್ನ ಬಳಸೋದೇ ನಾವು ಆಲ್ರೆಡಿ ಹೇಳಿರ್ತಕ್ಕಂಥ ಹೆಸರುಗಳಾಗಲಿ ವ್ಯಕ್ತಿಗಳ ಮತ್ತೆ ಅವ್ರ ಹೆಸರನ್ನು ರಿಪೀಟ್ ಮಾಡಬಾರ್ದು ಅನ್ನೋದಕ್ಕಾಗಿ ನಾವು ಈ ಥರ ರಿಪ್ಲೇಸ್ ಮಾಡಿರ್ತೀವಿ. ಸೊ ಹಾಗಾಗಿ ಈ ಅಂಡರ್ಲೈನ್ ಮಾಡಿರೋ ವರ್ಡ್ ಇದೆಯಲ್ಲ, ಸೊ ಪ್ರನೌನ್ ಇದೆಯಲ್ಲ, ಅದಕ್ಕಿಂತ ಮುಂಚೆನೇ ಅದಕ್ಕೆ ಆನ್ಸರ್ ಇರ್ತದೆ. ಇಲ್ಲಿ ಶಿ ಅಂತಂದರೆ ಕಲರ್ ನೋಡ್ಕೊಳ್ಳಿ, ನಾನು ಕಲರಲ್ಲಿ ಮ್ಯಾಚ್ ಮಾಡೋಣ ಅಂತ ಅದೇ ಸೇಮ್ ಕಲರ್ಲಿದೆ, ಅಂಡರ್ಲೈನ್ ಮಾಡಿರೋ ಶಿ ಅಂತಿದೆ. ಅದು ಏನಕ್ಕೆ ಆನ್ಸರು ಅಂತಂದರೆ ಮದರ್, ಅಥವಾ ನೀವು ನರೇಟರ್ಸ್ ಮದರ್ ಅಂತ ಬರಿಬೇಕು. ನೀವು ಮದರ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇಟ್ ಅಂತ ಇದೆ, ಇಟ್ ವಿತ್ ಹಿಸ್ ಟಂಗ್ ಸ್ನಿಪ್ಸ್ ದ ಅರೋಮಾ ಆಫ್ ಇಟ್. ಯಾವುದ್ರ ವಾಸನೆ ತಗೊಳ್ತಾ ಇತ್ತು ನಾಯಿ, ಅದರ ಅಂತ ಇದೆ ಇಟ್ ಅಂತ. ಸೊ ಅದು ಫುಡ್. ಅದಾದಮೇಲೆ ಹೀಸ್ ಅಂತ ಇದೆ ನೋಡಿ, ಹೀಸ್ ಟಂಗ್ ಸ್ಟಿಕ್ಕಿಂಗ್ ಔಟ್. ಹೀಸ್ ಟಂಗ್ ಅಂದರೆ ಯಾರ ಟಂಗ್ ಇಲ್ಲಿ? ವಿಕ್ಕಿ ಡಾಗ್ಸ್ ಅಲ್ವಾ, ಡಾಗ್ಸ್ ಅಂತ ಬರೆದ್ರೆ ಆಗುತ್ತೆ. ನೀವು ವಿಕ್ಕಿ ಅಂತ ನಾಯಿ ಹೆಸರಿರ್ತದೆ, ಆ ನಾಯಿಯ ನಾಲಿಗೆ. ಹೀಸ್ ಅಂತಂದಾಗ ಇಲ್ಲಿ ವಿಕ್ಕಿ, ಇಲ್ಲಿ ಹೀಸ್ ಅಂತಂದರೆ ಅವನು ಅಂತ ಆಗುತ್ತಲ್ಲ, ಬಟ್ ಇಲ್ಲಿ ನಾಯಿ ಇದೆಯಲ್ಲ. ಈ ಪ್ರನೌನ್ಗಳ ಇನ್ನೊಂದು ವಿಚಿತ್ರ ಅಂತಂದರೆ, ನಾವು ಕನ್ನಡದಲ್ಲಿ ಮನುಷ್ಯರಿಗೆ ಮಾತ್ರ ಅವನು ಅವಳು ಅಂತ ಬಳಸ್ತೀವಿ, ಮನುಷ್ಯರನ್ನ ಬಿಟ್ಟು ಪ್ರಾಣಿಗಳಿಗೂ ಕೂಡ ನಾವು ಅದು ಅಂತ ಬಳಸ್ತೀವಿ. ಆ್ಯಕ್ಚುಲಿ ನಾವು ಅದು ಅಂತಂದರೆ ಅದು ಜೀವ ಇಲ್ಲದಿರೋ ನಿರ್ಜೀವ ವಸ್ತುಗಳಿಗೂ ಬಳಸ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಇಟ್ ಅಂತ ಬಳಸ್ತೀವಿ, ಬಟ್ ಅಲ್ಲಿ ಪ್ರಾಣಿಗಳಿಗೂ ಕೂಡ ಕೆಲವೊಂದು ಹೀ ಶಿ ಅಂತೆಲ್ಲ ಬಳಸುವಂಥ ಪ್ರಾಕ್ಟೀಸ್ ಇದೆ. ಸೊ ಹಾಗಾಗಿ ಹೀಸ್ ಅಂದ ತಕ್ಷಣ ಹೋಗಿ ನೀವು ಕಣ್ಣು ಮುಚ್ಕೊಂಡ್ಬಿಟ್ಟು ಈ ನರೇಟರ್ ಅಂತ ಹೇಳಿಬಿಟ್ಟು ಬರಿಬೇಡಿ. ಸೊ ಸೆಂಟೆನ್ಸ್ನ ಸ್ವಲ್ಪ ಪೂರ್ತಿ ಈಸಿಯಾಗಿ ಓದ್ಕೊಳ್ಳಿ, ಅವಾಗ ತಾನಾಗೆ ಅರ್ಥ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಪ್ರೊನೌನ್ಗಳನ್ನ ನಮ್ಮ ಭಾಷೆಯಲ್ಲಿ ಬಳಸೋದು, ಇಂಗ್ಲೀಷ್ನಲ್ಲಿ ಬಳಸೋದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸೊ ಹಾಗಾಗಿ ಅದಕ್ಕೆ ಇಷ್ಟೊಂದು ಡಿಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತಾಯಿದ್ವಿ. ಸೊ ಇಲ್ಲಿ ಹೀಸ್ ಅಂತಂದರೆ ಇಲ್ಲಿ ಯಾರ್ದು ಅಂತ, ಹೀಸ್ ಅಂತಂದರೆ ಅವನ ಅಂದ ತಕ್ಷಣ ಇಲ್ಲಿ ನಾಯಿ ಬಗ್ಗೆ ಹೇಳಿದೆ, ವಿಕ್ಕಿ ಡಾಗ್ಸ್. ಸೊ ಡಾಗ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ದೇರ್ ಅಂತ ಇದೆ, ಅಂಡರ್ಲೈನ್ ಮಾಡಿದರೆ. ದೇರ್ ಅಂತಂದ್ರೆ ಅಲ್ಲಿ ಅಂತ. ಅಲ್ಲಿ ಅಂದ್ರೆ ಎಲ್ಲಿ? ಹಿ ವಿಲ್ ಸಿಟ್ ದೇರ್, ಅಲ್ಲಿಯೇ ಕೂತಿರ್ತಾನೆ. ಎಲ್ಲಿ ಕೂತಿರ್ತಾನೆ ಅವನು? ಡೋರ್ ಆಫ್ ದ ಕಿಚನ್. ಸೊ ಆನ್ಸರ್ ಅಲ್ಲೇ ಇದೆ. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆನ ತಾವು ಈಸಿಯಾಗಿ 4 ಮಾರ್ಕ್ಸ್ ಪಡ್ಕೋಬಹುದು ಅಂತ ಹೇಳ್ತಾ, ಇಲ್ಲಿವರೆಗೆ ನಾವು ಪ್ರೊನೌನನ್ನು ಹೇಗೆ ಬಳಸಬೇಕು, ಟೈಪ್ಸ್ ಆಫ್ ಪ್ರೊನೌನ್ಗಳು, ಅಥವಾ ನಾವು ಪ್ರೊನೌನ್ಗಳನ್ನ ಬಳಸುವಾಗ ಯಾವ ಥರ ತಪ್ಪುಗಳು ಮಾಡ್ತೇವೆ ಅದನ್ನೆಲ್ಲ ನೋಡ್ಕೊಂಬಂದ್ವಿ. ಸೊ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳಿದ್ದಾವೆ, ನಾವು ಯಾವ ಥರ ಆನ್ಸರ್ನ ಮಾಡಬೇಕು ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ 3-4 ಎಕ್ಸಾಂಪಲ್ಗಳನ್ನ ಮಾತ್ರ ಕೊಟ್ಟಿದ್ದೀನಿ. ಇನ್ನೂ ತಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳು ಬೇಕು ಅಂತಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಇದರದೊಂದು ವರ್ಕ್ಶೀಟನ್ನು ನೀವು ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಸಿಂಪಲ್ ಆಗಿರುವಂಥ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೆ ಟಿಲ್ ದೆನ್ ಟೇಕ್ ಕೇರ್.